ನಿಮ್ಮ ಸಮಾಜ ಸೇವೆಗೆ, ಜೊತೆಗೆ ಬಡವರ ಪರವಾಗಿ ನಿಂತ್ಕೊಂಡು, ಅನಾರೋಗ್ಯತರ ಪೀಡಿತರ ಪರವಾಗಿ ನಿಂತ್ಕೊಂಡು ತಾವು ಹಲವಾರು ಸಮಾಜ ಸೇವೆಯನ್ನು, ವಿಶೇಷವಾಗಿ ಆರೋಗ್ಯದ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ತುಂಬಾನೇ ತೀರಾ ಕಡಿಮೆ ಅಂತಾನೆ ಹೇಳ್ಬೋದು. ಬಟ್ ನೀವು ನಮ್ಮ ಸ್ಟುಡಿಯೋ ಹೊರಗಡೆನೂ ಸಹಿತ ನಿಮ್ಮ ವೆಹಿಕಲ್ ನಿಲ್ಸಿದ್ದೀರಿ. ಅದರ ಒಂದು ಸಾಧನೆ ಇದೊಂದು ಸಾಧನೆ ಅಂತಾನೆ ಹೇಳ್ಬೋದು. ಬಟ್ ಮನಸ್ಸು ತುಂಬಾನೇ ಮುಖ್ಯವಾಗುತ್ತೆ. ಅಂಥದ್ದೇ ಒಂದು ಸಮಾಜ ಸೇವೆನ ನಾವು ಮಾಡಬೇಕು ಅಂತಂದ್ರೆ. ಬಟ್ ಈ ಒಂದು ಮನಸ್ಥಿತಿ ತಮಗೆ ಬಂದಿದ್ದು ಯಾವಾಗ? ತಮಗೇನಾದ್ರೂ ಕಷ್ಟ ಕಾಲದಲ್ಲಿ ಇಂತಹ ಒಂದು ಘಟನೆಗಳು ಏನಾದರೂ ಆಗಿ, ಇಲ್ಲ ನಾನು ಏನಾದರೂ ಸಮಾಜ ಸೇವೆ ಮಾಡಬೇಕು ಅಂತ ಅನಿಸ್ತಾ, ಅಥವಾ ಈಗಿನ ಕಾಲದಲ್ಲಿ ನಿಜವಾಗೂ ಸಹಿತ ಸಮಸ್ಯೆಗಳು ಹೆಚ್ಚಾಗಿದೆ ಅಥವಾ ಹೇಗೆ ಸರ್? ಇಲ್ಲ, ನಾನು ಮೂಲತಃ ಉತ್ತರ ಕರ್ನಾಟಕದವನು, ವಿಜಯಪುರ ಜಿಲ್ಲೆಯವನು. ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿದೆ ಆರೋಗ್ಯ ಕ್ಷೇತ್ರದ ಸ್ಥಿತಿ ಹೇಗಿದೆ, ಆರೋಗ್ಯ ಪರಿಸ್ಥಿತಿ ಗೊತ್ತಿದೆ. ಬಟ್ ನಾನು ಆಸ್ ಯೂಶುವಲ್ ಎಲ್ಲರೂ ಡಾಕ್ಟರ್ ತರ ದುಡ್ಡು ಮಾಡ್ಬೇಕು, ಹೆಸರು ಮಾಡ್ಬೇಕು, ಎಲ್ಲ ಚೆನ್ನಾಗಿರ್ಬೇಕಂತ ಬೆಂಗಳೂರಿಗೆ ಬಂದಿರೋಂಥವ್ನು. ಬಂದು ನಾನು ಒಂದು ಕಾರ್ಪೊರೇಟ್ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇರ್ತೀನಿ. ಒಂದಿನ ಹೊಸೂರಲ್ಲಿ ಹೋಗುವಾಗ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆ ಆಕ್ಸಿಡೆಂಟ್ ಆದಾಗ ನಾನು ಕಾರಲ್ಲಿ ಇರೋ ಫಸ್ಟ್ ಏಡ್ ಬಾಕ್ಸ್ ಇಂದ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಟ್ಟು ನಿಯರ್ ಬೈ ಇರೋ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತೀನಿ. ಅಡ್ಮಿಟ್ ಮಾಡಿ ಆಸ್ ಯೂಶುವಲ್ ನಾನು ನನ್ನ ಹಾಸ್ಪಿಟಲ್ಗೆ ಹೋಗ್ತೀನಿ. 2 ದಿನ ಆದ್ಮೇಲೆ ಅವ್ರ ತಾಯಿ ಬಂದು ನನಗೆ ಹೇಳ್ತಾರೆ, ಸುನೀಲ್ ಅವರೇ, ಅವ್ರಿಗೆ ಗೊತ್ತಿರಲ್ಲ ನಾನು ಡಾಕ್ಟರ್ ಅಂತ, ಸುನೀಲ್ ಅವರೇ ನನ್ನ ಮಗನ ಪ್ರಾಣ ಉಳಿಸಿದಾರೆ, ತುಂಬಾ ಥ್ಯಾಂಕ್ ಯು, ನಿಮ್ಗೆ ತಮ್ಮನ್ನ ಭೇಟಿ ಆಗ್ಬೇಕು ಅಂತ. ನಾನು ಆಸ್ ಯೂಶುವಲ್ ಆಗಿ ಹಾದಿ ಹೋಗೋರು ಯಾರಾದ್ರೂ ಸಹಾಯ ಮಾಡ್ತಾರೆ, ನಾನು ಅದೇ ರೀತಿ ಮಾಡಿದ್ದೆ. ಬಟ್ ಅವ್ರಿಗೆ ಒಬ್ಬರೇ ಮಗ, ಅವ್ರಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ನಲ್ಲ, ಅಲ್ಲಿ ನಂಬರ್ ತಗೊಂಡು ಫೋನ್ ಮಾಡಿದ್ರು. ನನಗೆ ಪದೇ ಕಾಲ್ ಮಾಡಿ ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ಭೇಟಿ ಮಾಡಿದೆ. ಭೇಟಿ ಮಾಡಿ ಊಟ ಮಾಡ್ತಾ ಇದ್ವಿ ಮಧ್ಯಾಹ್ನ. ಬಟ್ ಊಟಕ್ಕಿಂತ ಮೊದಲು ನನ್ನ ಕಾಲ್ಗೆ ಅವ್ರು ನಮಸ್ಕಾರ ಮಾಡಿದ್ರು. ಆ ತಾಯಿ, ನಮ್ಮ ತಾಯಿ ಏಜ್ನವ್ರು ಅವರು. ನನ್ಗೆ ಅವತ್ತು ಅನಿಸ್ತು, ಯಾಕೆ ನಾನೇನೋ ಮಾಡಿದ್ದು ಒಂದು ಚಿಕ್ಕ ಕೆಲಸ, ಅಲ್ಪ ಕೆಲಸಕ್ಕೆ ಬಂದು ಊಟ ಮಾಡಿಸಿ ನನಗೆ ಕಾಲ್ಗೆ ನಮಸ್ಕಾರ ಮಾಡಿದ್ರೆ ಒಂಥರ ಮನ್ಸಿಗೆ ಅದೊಂದು ನಾಟ್ತು. ಆವಾಗ ಏನ್ ಮಾಡಿದೆ ಅಂದ್ರೆ, ನನ್ನ ಕಾರಲ್ಲಿ ಬರೀ ಒಂದು ಬ್ಯಾಗ್ ಅಲ್ಲಿ BP ಪಟಸು, ಗ್ಲೂಕೋಮೀಟ್ರು, ಥರ್ಮಾಮೀಟ್ರು, ಚಿಕ್ಕದೊಂದು ಬ್ಯಾಗ್ ಇದ್ದು. ನಾನೇನ್ ಮಾಡಿದೆ ಅವತ್ತು, ಅದಕ್ಕಿಂತ ಜಾಸ್ತಿ ಯಾಕೆ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಅನ್ನ ನನ್ನ ಕಾರ್ ಡಿಕ್ಕಿ ಸ್ಪೇಸ್ ಅಲ್ಲಿ ಇಡಬಾರ್ದು ಅಂತ ಕಾರ್ ಡಿಕ್ಕಿ ಸ್ಪೇಸ್ ನೋಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತದ್ದು ಎಕ್ಸಾಮಿನೇಷನ್ ಟೇಬಲ್, ಪೇಷಂಟ್ ನೋಡೋದಕ್ಕೆ ಟೇಬಲ್, ನಮ್ಗೆ ಡಾಕ್ಟರ್ಗೆ ಒಂದು ಟೇಬಲ್, ಚೇರು, ಎಲ್ಲ ಫೋಲ್ಡಿಂಗ್ಸ್ ಅನ್ನ ಹುಡ್ಕೋದಕ್ಕೆ ಸರ್ಚ್ ಮಾಡಿದೆ. ಕೆಲವು ಡೆಕತ್ಲಾನಿಂದ ತರ್ಸ್ಕೊಂಡೆ, ಕೆಲವು ಬೇರೆ ದೇಶದಿಂದ ತರ್ಸ್ಕೊಂಡೆ. ಎಲ್ಲಾನು ಎಕ್ವಿಪ್ಮೆಂಟ್ಸ್ ಅನ್ನ ನಾನು ಕಾರ್ ಡಿಕ್ಕಿ ಸ್ಪೇಸಲ್ಲಿ ಶುರು ಮಾಡಿದೆ. ಒಂದೊಂದೊಂದೊಂದು ಕಲೆಕ್ಟ್ ಮಾಡ್ತಾ ನಾನು ಯೂಶುವಲಿ ನಾನು ಕಾರ್ಪೊರೇಟ್ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದೆ. ಒಳ್ಳೆ ಸಂಬಳ ಬರ್ತಾ ಇತ್ತು, ಚೆನ್ನಾಗಿದೆ, ದೇವರು ಎಲ್ಲರೂ ಕೊಟ್ಟಿದ್ದು. ನಾವು ಫೈನಾನ್ಷಿಯಲಿ ವಿ ಆರ್ ರಿಚ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋಂಥದ್ದು. ನನಗೆ ಯಾವ್ದು ತೊಂದರೆ ಇರಲಿಲ್ಲ. ಬಟ್ ಏನಂದ್ರೆ ನಿಮ್ಗೆ ಗೊತ್ತಿದೆ, ಬಟ್ ನನಗೆ ಈ ತರ ವೀಕೆಂಡ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರುವಾಗ ಒಂದು ಸ್ಯಾಟರ್ಡೆ ಸಂಡೇ ಮಾತ್ರ ಮಾಡ್ತಾ ಇದ್ದೆ. ನಮ್ಮ ಜೊತೆ ಬೇರೆ ವಾಲಂಟಿಯರ್ ಡಾಕ್ಟರ್ಸ್ ಬರ್ತಾ ಇದ್ರು, ಖುಷಿ ಆಗ್ತಾ ಇತ್ತು. ಬಟ್ ತುಂಬಾ ಜನ ನೋಡಿದಾಗ ಇವತ್ತಿಗೆ ಹೆಲ್ತ್ ಕೇರ್ ಅನ್ನೋಂಥದ್ದು ಸರ್ವಿಸ್ ಆಗಿ ಉಳ್ಕೊಂಡಿಲ್ಲ, ಇಟ್ಸ್ ಅ ಬಿಗ್ ಬಿಸ್ನೆಸ್ ಆಗಿದೆ. ಬಟ್ ತುಂಬಾ ಕಷ್ಟ ಇದೆ, ಜನಕ್ಕೆ ಅಫೋರ್ಡೇಬಲ್ ಆಗಲ್ಲ. ಇವನ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿಗೆ ಇವನ್ 10-15 ರೂಪಾಯಿ BP ಶುಗರ್ ಮಾತ್ರೆ ತಗೊಳ್ಳೋಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿತ್ತು. ಹಾಗಾಗಿ ನಾನೇನ್ ಮಾಡಿದೆ, ಒಂದಿನ ನಾನು ಹಾಸ್ಪಿಟಲ್ಗೆ ರೆಸಿಗ್ನೇಷನ್ ಕೊಟ್ಟು ಫುಲ್ ಟೈಮ್ ಇದನ್ನೇ ಮಾಡೋದಕ್ಕೆ ಶುರು ಮಾಡಿದೆ. ನಾವು ನಮ್ಮ ಕಾರ್ನ ಫುಲ್ ಕನ್ವರ್ಟ್ ಮಾಡ್ಕೊಂಡು ಫುಲ್ ಇಕ್ವಿಪ್ಡ್, ಆ ಕಾರಿಂದ ಇನ್ನೊಂದು ಕಾರ್ ತಗೊಂಡು, ಆಂಬುಲೆನ್ಸ್ ತಗೊಂಡು, ಆ ಕಾರಲ್ಲಿ ಕಂಪ್ಲೀಟ್ ಆಗಿ ಸೆಟಪ್ ಮಾಡ್ಕೊಂಡು ಇವಾಗ ರನ್ ಮಾಡ್ತಾ ಇದೀವಿ. ನಾವು ಡಾಕ್ಟರ್ ಆನ್ ವೀಲ್ಸ್ ಅಲ್ಲಿ BP ಪಟಸು, ಗ್ಲೂಕೋಮೀಟ್ರು, ಥರ್ಮಾಮೀಟ್ರು, ECG ಮಷಿನ್, ಆಕ್ಸಿಜನ್ ಕಾನ್ಸಂಟ್ರೇಷನ್ ಮಷಿನ್ಸ್, ಇನ್ಕ್ಲೂಡಿಂಗ್ ಅಂಬು ಮಾಸ್ಕ್, ಕಂಪ್ಲೀಟ್ ಆಗಿ ಎಮರ್ಜೆನ್ಸಿ ಮೆಡಿಸಿನ್ಸ್ ಎಲ್ಲಾನು ಇರುತ್ತೆ. ಹೋಗಿ ಯಾರು ಕಡು ಬಡವರು ಇರ್ತಾರೆ, ಯಾರು ಎಕನಾಮಿಕ್ಲಿ ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿ ಅಂದ್ರೆ ಯಾರು ಬಿಲೋ ಪಾವರ್ಟಿ ಲೈನ್, ಸ್ಲಮ್ ಅಲ್ಲಿ ಇರೋರು, ಗೌರ್ಮೆಂಟ್ ಸ್ಕೂಲ್ಸ್, ಓಲ್ಡ್ ಏಜ್ ಹೋಮ್ಸ್, ಕನ್ಸ್ಟ್ರಕ್ಷನ್ ವರ್ಕರ್ಸ್, ಉತ್ತರ ಕರ್ನಾಟಕದಿಂದ ಜಾಸ್ತಿ ಜನ ಉತ್ತರ ಕರ್ನಾಟಕದಿಂದ ಬಂದಿರೋರು ಕನ್ಸ್ಟ್ರಕ್ಷನ್ ವರ್ಕರ್ಸ್, ಲೇಬರರ್ಸ್ ಇದ್ದಾರೆ ಜಾಸ್ತಿ, ಅವರಿಗೆ ಟಾರ್ಗೆಟ್ ಮಾಡುವಂಥದ್ದು. ಆಮೇಲೆ ಯಾರು ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಮಕ್ಕಳಿಗೆ ಅಪೌಷ್ಟಿಕತೆಯಿಂದ ನರಳುತ್ತಾ ಇರ್ತಾರೆ ಅಂಥವ್ರಿಗೆ ಸ್ಕ್ರೀನಿಂಗ್ ಮಾಡಿ ಬೇಸಿಕ್ಸ್ ನ ಮೆಡಿಸಿನ್ಸು, ಕನ್ಸಲ್ಟೇಷನ್ಸು, ಮತ್ತೆ ಅವ್ರಿಗೆ ಫಾಲೋ ಅಪ್ಸ್, ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಕೊಡ್ಕೊಂಡು ಬರ್ತಾ ಇದ್ವಿ. ಸುಮಾರು 12 ವರ್ಷದಿಂದ ಇದನ್ನ ಮಾಡ್ತಾ ಇದ್ವಿ. ಇದುವರೆಗೆ 1,20,000 ಜನಕ್ಕೆ ರೋಗಿಗಳಿಗೆ ಟ್ರೀಟ್ ಮಾಡಿದೀವಿ. ಅರೌಂಡ್ 795 ಫ್ರೀ ಮೆಡಿಕಲ್ ಕ್ಯಾಂಪ್ಸ್ ಮಾಡಿದೀವಿ ಇದುವರೆಗೆ. ಗುಡ್. ಅಂದ್ರೆ ಒಟ್ಟಾರೆಯಾಗಿ ನಿಮ್ಮ ಸಂಪೂರ್ಣ ವೃತ್ತಿ ಪ್ರವೃತ್ತಿ ಎರಡು ಕೂಡ ಜೊತೆಯಾಗಿ ಹೋಗ್ತಾ ಇದೆ. ಅದು ಸಮಾಜ ಸೇವೆಯಲ್ಲಿ, ವಿಶೇಷವಾಗಿ ಅನಾರೋಗ್ಯದಿಂದ ಯಾರು ಬಳಲ್ತಾ ಇದ್ರೆ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ. ಅಂದ್ರೆ ಒಂದ್ ಕಡೆ ನಾವು ಆರೋಗ್ಯ ಕ್ರಾಂತಿ ಅಂತೇಳಿ ಇಂತಹ ಒಂದು ಕಾರ್ಯಕ್ರಮ ಆರೋಗ್ಯಕರ ಕರ್ನಾಟಕಕ್ಕಾಗಿ ಅಥವಾ ಸಮಾಜಕ್ಕಾಗಿ ಅಂತ ನಾವು ಒಂದ್ ಕಡೆ ಮಾಡ್ತಾ ಇದೀವಿ. ಒಂದ್ ಕಡೆ ನೀವು ಆರೋಗ್ಯಕರ ಒಂದು ಏನಂತಾರೆ ಅನಾರೋಗ್ಯದಿಂದ ಬಳಲ್ತಾ ಇರೋರು ಒಂದು ಒಳ್ಳೆ ಆರೋಗ್ಯ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ತಾವು ಕೂಡ ಕೆಲಸ ಮಾಡ್ತಾ ಇದ್ರಿ ಅಲ್ವಾ? ಈ ಕಾರ್ಯ ಹಾಗೆ ಮುಂದುವರಿತಾ ಇರಲಿ. ಜೊತೆಗೆ ಇನ್ನು ಮುಂದೆ ನಾವು ಮಾತಾಡುವಂಥದ್ದು, ಯಾಕಂದ್ರೆ ತಾವು ಹೇಳಿದ್ರೆ 12 ವರ್ಷಗಳಿಂದ ನಿರಂತರವಾಗಿ ಸೇವೆಯನ್ನ ಮಾಡ್ತಾ ಇದ್ರಿ. ಈ ಇವತ್ತಿನ ನಾವು ಟಾಪಿಕ್ ಮಾತಾಡೋದ್ರ ಅಂತಾರೆ ಯಾರು 40 ವರ್ಷ ಮೇಲ್ಪಟ್ಟಿದ್ದಾರೆ ಅವರಿಗೆ ಕಾಯಿಲೆಗಳ ಬಗ್ಗೆ ಅಂತ ಹೇಳಿ. ಯಾಕಂದ್ರೆ ಮುಂಚೆ ಎಲ್ಲ ಜೀವನ ಚೆನ್ನಾಗಿತ್ತು, ಜೀವನ ಶೈಲಿ ಚೆನ್ನಾಗಿತ್ತು, ಆಹಾರ ಚೆನ್ನಾಗಿತ್ತು, ಲೈಫ್ ಸ್ಟೈಲ್ ಓವರ್ ಆಲ್ ಚೆನ್ನಾಗಿತ್ತು. ಕಳೆದ ಒಂದು 10 ವರ್ಷಗಳಿಂದ ನಾವು ನೋಡ್ತಾ ಹೋದ್ರೆ ಮನುಷ್ಯನ ಜೀವನನೇ ಬದಲಾಗಿದೆ. ಆರೋಗ್ಯದ
ಶೈಲಿ ಹೋಗಿ ಅನಾರೋಗ್ಯದ ಶೈಲಿ ಅಂತ ನಾವೆಲ್ಲರೂ ಕೂಡ ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದೀವಿ. ಅಂದ್ರೆ ತಮ್ಮ ಒಂದು ಅನಾಲಿಸಿಸ್ ಪ್ರಕಾರ ಇಷ್ಟು ಪೇಷಂಟ್ಸ್ಗಳ ಪ್ರಕಾರ 1,95,000 ಅಂತ ಹೇಳಿದ್ರೆ, ಆ ಒಂದು ಲೆಕ್ಕಾಚಾರದಲ್ಲಿ ನೋಡಿದಾಗ ಪರ್ಸೆಂಟೇಜ್ ವೈಸ್ ನೋಡಿದಾಗ 40 ವರ್ಷ ಮೇಲ್ಪಟ್ಟವರು ಅಥವಾ 40 ವಯಸ್ಸಿನಿಂದ ಆರಂಭವಾಗುವಂತವರಿಗೆ ಹೆಚ್ಚಿನ ಕಾಯಿಲೆಗಳು ಯಾವುದಿದೆ ಅಂತ ತಮ್ಮ ಅನ್ಸುತ್ತೆ? ಅಲ್ಲ, BP ಬರುವಂಥದ್ದು, ಶುಗರು, ಆಮೇಲೆ ಸೈಕೋಸೋಮ್ಯಾಟಿಕ್ ಡಿಸಾರ್ಡರ್ಸ್, ಮೆಂಟಲಿ ಸ್ಟ್ರೆಸ್ ಆಗಿರುವಂಥದ್ದು. ಪ್ರತಿಯೊಬ್ಬ ವ್ಯಕ್ತಿನೂ ತನ್ನನ್ನ ಅವಶ್ಯಕತೆಗೆ ಮೀರಿ ದುಡಿತಾ ಇರೋಂಥದ್ದು. ಮಿನಿಮಮ್ 6 hours ಆಫ್ ಒಬ್ಬ ವ್ಯಕ್ತಿ ದುಡಿಬೇಕಾಗಿರೋಂಥದ್ದು ಅಕಾರ್ಡಿಂಗ್ ಟು ಲೇಬರ್ ಆಕ್ಟ್ ಪ್ರಕಾರ. ಬಟ್ ವ್ಯಕ್ತಿ 10 ಗಂಟೆ 12 ಗಂಟೆ ಕೆಲಸ ಮಾಡಿದ್ರೆ ಅವ್ನಿಗೆ ಮೆಂಟಲಿ ಸ್ಟ್ರೆಸ್ ಆಗುತ್ತೆ. ಆಮೇಲೆ ಫುಡ್ ಹ್ಯಾಬಿಟ್ಸ್ ಕಂಪ್ಲೀಟ್ ಚೇಂಜ್ ಆಗ್ಬಿಟ್ಟಿದೆ. ಈಗ ನಾನು ಉತ್ತರ ಕರ್ನಾಟಕ ಆಗಿರೋದ್ರಿಂದ ರೊಟ್ಟಿ ಅದು ಇದು ಅಂತ ನಮ್ ಕಡೆ ತಿನ್ನುವಂಥದ್ದು. ಬಟ್ ಇಲ್ಲಿ ಬೆಂಗಳೂರು ಬಂದ್ಮೇಲೆ ಮುದ್ದೆ ಫುಡ್ ಲೈಫ್ ಸ್ಟೈಲ್ ಚೇಂಜ್ ಆದ ತಕ್ಷಣನೇ ಆಟೋಮೆಟಿಕಲಿ ಪ್ರಾಬ್ಲಮ್ಸ್ ಶುರು ಆಗ್ಬಿಡುತ್ತೆ. BP ಮತ್ತೆ ಶುಗರು ಇದೆಲ್ಲ ಶುರು ಆಗ್ತದೆ. ಬಟ್ ಏನಂದ್ರೆ ಇದು ಒಂದೇ ಅಲ್ಲ, ಪ್ರತಿ ವರ್ಷ ಈ ಆರೋಗ್ಯದ ಸಮಸ್ಯೆಯನ್ನು ಪ್ರತಿ ವರ್ಷ 1,20,000 ಇದು ಏನಂದ್ರೆ 2 ಲಕ್ಷ ಜನ ಪ್ರತಿ ತಿಂಗಳು ಸಾಯ್ತಾ ಇದ್ದಾರೆ. ಏನಂದ್ರೆ ಅಂಡರ್ ಟ್ರೀಟೇಬಲ್ ಕಂಡೀಷನ್ಸ್. ಪ್ರತಿ ವರ್ಷ 24 ಲಕ್ಷ ಜನ ಗುಣಮುಖವಾಗುವ ಕಾಯಿಲೆಯಿಂದನೇ ಸಾಯ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಟ್ರೀಟ್ ಮಾಡಿದ್ರೆ ಅವ್ರನ್ನ ವಾಸಿ ಮಾಡಬಹುದು. ಹಾಗಾಗಿ ಇದನ್ನ ಹೇಳ್ತಾರಂಥದ್ದು ನಮ್ಮ ಕೇಂದ್ರ ಸರ್ಕಾರದ ವೆಬ್ಸೈಟ್ ಅಲ್ಲಿ ಹೇಳುವಂಥದ್ದು. ಅಂದ್ರೆ ಅಂಡರ್ ಟ್ರೀಟೇಬಲ್ ಕಂಡೀಷನ್ ರೋಗದಿಂದ ಇಷ್ಟು ಜನ ಸಾಯ್ತಾ ಇದ್ದಾರೆ. ಹಾಗಾಗಿ ನಾನು ಹೇಳುವಂಥದ್ದು, ನಮ್ಮ ದೇಶದಲ್ಲಿ ನೀವು ಆರೋಗ್ಯ ಕ್ರಾಂತಿ ಅಂತ ತುಂಬಾ ಬಿಗ್ ಪ್ರಾಜೆಕ್ಟ್ ನ ಮಾಡ್ತಾ ಇದ್ರೆ, ಆರೋಗ್ಯ ಕ್ರಾಂತಿ ಜೊತೆ ಆರೋಗ್ಯ ಹಕ್ಕು ಅನ್ನೋದು ಮಾನವನ ಮೂಲಭೂತ ಹಕ್ಕು. ಹೆಲ್ತ್ ಕೇರ್ ಇಸ್ ಅ ಹ್ಯೂಮನ್ ಫಂಡಮೆಂಟಲ್ ರೈಟ್. ಆರೋಗ್ಯ ಕ್ರಾಂತಿ ಜೊತೆಗೆ ತಾವು ಹೇಳಿದ್ರೆ ಒಂದು ಆರೋಗ್ಯ ಹಕ್ಕು ಅಂತ ಹೇಳಿ ಮೂಲಭೂತವಾಗಿರುವಂತಹ ಹಕ್ಕು. ಏನ್ ಸರ್ ಆರೋಗ್ಯ ಹಕ್ಕು? ನಿಮ್ಗೆಲ್ರಿಗೂ ಗೊತ್ತಿದೆ, ರೈಟ್ ಟು ಇನ್ಫಾರ್ಮೇಶನ್ ಇದೆ, ಮಾಹಿತಿ ಹಕ್ಕು ಅಂತಾರೆ. ರೈಟ್ ಟು ಎಜುಕೇಶನ್ ಇದೆ, ಶಿಕ್ಷಣದ ಹಕ್ಕು ಅಂತಾರೆ. ಅದೇ ರೀತಿ ನಮ್ಮ ದೇಶದಲ್ಲಿ ಆರೋಗ್ಯ ಹಕ್ಕು ಅಂತ ಒಂದು ಕಾನೂನು ಜಾರಿ ಆಗ್ಬೇಕು, ರೈಟ್ ಟು ಹೆಲ್ತ್ ಅಂತ ಆಗ್ಬೇಕು ಅಂತ ನೀವು ಹೇಳ್ತೀರಾ. ಆಗ್ಬೇಕಾಗಿರೋಂಥದ್ದು. ಈಗ ನಿಮ್ಗೆ ಗೊತ್ತಿದೆ, ಈಗ ರೈಟ್ ಟು ಎಜುಕೇಶನ್ ಗೊತ್ತಿದೆ, ರೈಟ್ ಟು ಇನ್ಫಾರ್ಮೇಶನ್ ಗೊತ್ತಿದೆ. ಆರೋಗ್ಯ ಹಕ್ಕು ಅನ್ನೋದು ಮಾನವನ ಮೂಲಭೂತ ಹಕ್ಕು. ಪ್ರತಿಯೊಬ್ಬ ಭಾರತೀಯ ನಾಗರಿಕ ಉಚಿತವಾಗಿ ಆರೋಗ್ಯ ಸಿಗ್ಬೇಕು. ಅದು ಆರ್ಟಿಕಲ್ 21 ಪ್ರಕಾರ ರೈಟ್ ಟು ಲೈಫ್ ಅಂತಿದೆ, ಜೀವಿಸುವ ಹಕ್ಕು ಇದೆ. ಬಟ್ ಆರೋಗ್ಯ ಹಕ್ಕು ಅಂತ ಒಂದು ಕಾನೂನು ಜಾರಿಯಾಗಿಲ್ಲ. ಅದ್ರ ಸೆಂಟ್ರಲ್ ಲೆವೆಲ್ ಅಲ್ಲಿ ಮತ್ತೆ ಸ್ಟೇಟ್ ಲೆವೆಲ್ ಅಲ್ಲಿ ಆಯಾ ರಾಜ್ಯ ಸರ್ಕಾರ ಅಲ್ಲ ಅಥವಾ ಕೇಂದ್ರ ಸರ್ಕಾರ ಅದನ್ನ ಬಿಲ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಪ್ರತಿಯೊಬ್ಬರಿಗೆ ಉಚಿತವಾಗಿ ಆರೋಗ್ಯ ಸಿಗ್ಬೇಕು. ಬಡವ ಶ್ರೀಮಂತ ಅನ್ನೋದು ಭೇದ ಭಾವ ಇಲ್ಲದೇನೆ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ದೇಶದ GDP ಅಲ್ಲಿ ಓನ್ಲಿ 1.2% ಆಫ್ ಅವರ್ GDP ಸ್ಪೆಂಡಿಂಗ್ ಆನ್ ಹೆಲ್ತ್ ಕೇರ್. ಬರೀ 1.2%. ವರ್ಲ್ಡ್ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ, WHO ಪ್ರಕಾರ ಮಿನಿಮಮ್ 3% ಆಫ್ ಅವರ್ GDP ಸ್ಪೆಂಡ್ ಮಾಡ್ಬೇಕು ಹೆಲ್ತ್ ಕೇರ್ಗೆ. ಬಟ್ ಅದು ದುರಾದೃಷ್ಟ, ಅದಾಗ್ತಾ ಇಲ್ಲ. ಹಾಗಾಗಿ ಈಗ ಬೇರೆ ಮುಂದುವರೆದ ದೇಶಗಳಲ್ಲಿ ಕ್ಯೂಬಾ, ಕೆನಡಾ, ಜರ್ಮನಿ, ಫಿಲಿಪೈನ್ಸ್ ಅಂತ ಕಂಟ್ರಿಗಳಲ್ಲಿ ಹೆಲ್ತ್ ಕೇರ್ ಅನ್ನೋದು ಹ್ಯೂಮನ್ ಫಂಡಮೆಂಟಲ್ ರೈಟ್. ಅಲ್ಲಿ ರೈಟ್ ಟು ಹೆಲ್ತ್ ಆಕ್ಟ್ ಇದೆ. ಈಗ ಕೆನಡಾದಲ್ಲಿ ಅಲ್ಲಿ ಒಂದು ಪ್ರೈವೇಟ್ ಹಾಸ್ಪಿಟಲ್ ಸಿಗಲ್ಲ, ಎಲ್ಲ ಕಂಪ್ಲೀಟ್ ಆಗಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇರೋಂಥ. ಪ್ರತಿಯೊಬ್ಬ ಸಿಟಿಸನ್ಸ್ಗೂ ಅದು ಎಷ್ಟು ₹1 ಹಿಡಿದು 1 ಕೋಟಿವರೆಗೆ ಖರ್ಚಾದ್ರೂ ಆ ಸರ್ಕಾರನೇ ನೋಡ್ಕೊಳ್ಳುತ್ತೆ. ಹಾಗಾಗಿ ನಮ್ಮ ದೇಶದಲ್ಲಿ ಯಾಕೆ ಆಗ್ಬಾರ್ದು, ಅಥವಾ ಯಾಕೆ ಅದ್ರ ಬಗ್ಗೆ ಯೋಚನೆ ಯಾಕೆ ಆಗ್ತಿಲ್ಲ? ಪೊಲಿಟಿಕಲ್ ವಿಲ್ ಪವರ್ ಬೇಕು, ಆ ಸರ್ಕಾರದ ಆ ಇಚ್ಛಾಶಕ್ತಿ ಬೇಕು. ಆಮೇಲೆ ನಿಮ್ಗೆ ಸಾಕಷ್ಟು ಅದ್ರ ಬಗ್ಗೆ ಇನ್ವೆಸ್ಟ್ಮೆಂಟ್ ಇಲ್ಲ. 1.2% ಅದು ಎಷ್ಟಾಯ್ತು ಹೇಳಿ? ₹100 ಕೊಟ್ಟು 10 ಜನಕ್ಕೆ ತೋರಿಸ್ಕೊಂಡ್ರೆ ಅದು ಹೇಗಾಗುತ್ತೆ? ಸಾಧ್ಯ ಆಗಲ್ಲ. ಹಾಗಾಗಿ ಸರ್ಕಾರ ಆರೋಗ್ಯ ಕ್ಷೇತ್ರಕ್ಕೆ ಜಾಸ್ತಿ ಸ್ಪೆಂಡ್ ಮಾಡ್ಬೇಕು. ಸ್ಪೆಂಡ್ ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ. ಕ್ಯೂಬಾ, ಕೆನಡಾ, ಜರ್ಮನಿ ಮತ್ತೆ ಫಿನ್ಲ್ಯಾಂಡ್ ನಲ್ಲಿ ಎಜುಕೇಶನ್ ಅಲ್ಲಿ ನಂಬರ್ 1 ಇದೆ. ಕಂಪ್ಲೀಟ್ ಒಂದು LKG ಇಂದ ಹಿಡಿದು ಅಪ್ ಟು ಡಿಗ್ರಿ ವರೆಗೂ ಫಿನ್ಲ್ಯಾಂಡ್ ನಲ್ಲಿ ಫ್ರೀ ಎಜುಕೇಶನ್. ಇಸ್ರೇಲ್ ನಂಬರ್ 1 ಅಗ್ರಿಕಲ್ಚರ್ ಇದೆ. ಹೀಗೆ ಕೆನಡಾ ಬಂದ್ಬಿಟ್ಟು ಹೆಲ್ತ್ ಅಲ್ಲಿ ಇದೆ. ಹೀಗೆ ನಮ್ಮ ದೇಶನು ಅದೇ ರೀತಿಯಾಗಿ ಸಾಗ್ಬೇಕಾಗಿರೋದು. ಡೆವಲಪಿಂಗ್ ಕಂಟ್ರಿ ಅಂತ ಹೇಳ್ತಾ ಇರ್ತೀವಿ, ಬಟ್ ಅಂಡರ್ ಡೆವಲಪ್ಡ್. ಯಾಕಂದ್ರೆ ಈಗ ನಮ್ಮ ದೇಶದಲ್ಲೂ ಸಹಿತ ತಮ್ಗೆ ಗೊತ್ತಿರೋ ಹಾಗೇನೋ ಸಹಿತ ಸುಮಾರು ಇನ್ಶೂರೆನ್ಸ್ ಸ್ಕೀಮ್ಸ್ ಗಳನ್ನ ಕೊಟ್ಟಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿರುವಂತಹ ಸೌಲಭ್ಯಗಳಿದೆ. ಬಟ್ ಜನರ ಹಿತಾಸಕ್ತಿ ತೋರಿಸ್ತಿಲ್ಲ. ತಮ್ಮ ಪ್ರಕಾರ ಏನ್ ಕಾರಣ ಇರ್ಬೋದು? ಈಗ ನಿಮ್ಗೆ ಗೊತ್ತಿದೆ, ಆಯುಷ್ಮಾನ್ ಭಾರತ್ ಅಂತ ಒಂದು ಕಾರ್ಡ್ ಇದೆ, ಆರೋಗ್ಯ ಕರ್ನಾಟಕ ಅಂತ ಎರಡು ಸರ್ಕಾರದ್ದು. ಆರೋಗ್ಯ ಕರ್ನಾಟಕ ರಾಜ್ಯ ಸರ್ಕಾರದ, ಆಯುಷ್ಮಾನ್ ಭಾರತ್ ಕಾರ್ಡ್ ಅಂತ ಕೇಂದ್ರ ಸರ್ಕಾರದ್ದು. ಇವೆರಡು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ಬಿಟ್ರೆ ಜನಕ್ಕೆ ರೀಚ್ ಆಗುತ್ತೆ. ಜನಕ್ಕೂ ಅದ್ರ ಬಗ್ಗೆನೂ ಗೊತ್ತಿಲ್ಲ. ಯಾರ್ಯಾರಿಗೆ ಈಗ ಆಯುಷ್ಮಾನ್ ಭಾರತ್ ಕಾರ್ಡ್ ಇಂದ 3 ಲಕ್ಷ ಬೆನಿಫಿಟ್ ಆಗುವಂಥದ್ದು ಇಂಥದ್ದೆಲ್ಲ ಜನಕ್ಕೂ ಅದ್ರ ಬಗ್ಗೆ ಜಾಗೃತಿ ಇಲ್ಲ. ಮತ್ತೆ ಸರ್ಕಾರನೂ ಅದಕ್ಕೆ ಸ್ಪೆಂಡ್ ಮಾಡ್ತಾ ಇಲ್ಲ. ಆ ಕಾರಣದಿಂದ ಇದು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಅದು ಮೇನ್ ಮೇಜರ್. ಅಂದ್ರೆ ಇದ್ರ ಬಗ್ಗೆ ಜಾಸ್ತಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ತಮ್ಮ ಪ್ರಕಾರ. ಅಂತಾರೆ ನೋಡೋಣ, ಸರ್ಕಾರ ಹಲವಾರು ಫ್ರೀ ಗ್ಯಾರಂಟಿಗಳನ್ನ ಕೊಟ್ಟಿದೆ. ಇದರಲ್ಲಿ ಅತ್ಯಂತ ಮುಂಚೂಣಿಯಲ್ಲಿ ತೆಗೆದುಕೊಂಡೋಗಿ ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಕೊಟ್ಟರು ಅಂತಂದ್ರೆ ಬಹುಶಃ ಸರ್ಕಾರ ಮಾಡ್ತಾ ಇರುವಂತ ಒಂದು ದೊಡ್ಡ ಕೆಲಸ ಅಂತಾನೆ ಅಲ್ವಾ? ನೋಡೋಣ ಮುಂದಿನ ದಿನಗಳಲ್ಲಿ ಅದೆಲ್ಲ ನಮ್ಮ ರಾಜ್ಯದ ಎಲ್ಲ ರಾಜಕೀಯ ಮುಖಂಡರ ಮೇಲೆ ಬಿಟ್ಟಿರೋದು. ತಾವು ಹೇಳಿದ್ರೆ ಸ್ವಯಂ ಪ್ರೇರಿತ ಶಕ್ತಿ ಬೇಕು, ಸ್ವಯಂ ಪ್ರೇರಿತ ಯೋಚನೆಗಳು ಬೇಕು ಅಂತ ಹೇಳಿ. ಆ ಯೋಚನಾ ಶಕ್ತಿ ದೇವರು ಅವ್ರಿಗೆ ಕೊಡ್ಲಿ ಅಂತ ನಾನು ಕೂಡ
ಬಯಸ್ತೇನೆ. ನಾವು ಈಗ ಮಾತಾಡೋದಾಯ್ತಂದ್ರೆ ಸರ್, ಈಗ ತಾವು ಹೇಳ್ತಾ ಇದ್ರಿ ಮೆಂಟಲ್ ಸ್ಟ್ರೆಸ್ ತಾವು ಒತ್ತು ಕೊಟ್ಟು ಹೇಳಿದ್ದೇನೆಂದ್ರೆ ಮಾನಸಿಕ ಒತ್ತಡಗಳು ಹೆಚ್ಚಿನ ಜನರಲ್ಲಿ ಹೆಚ್ಚಾಗಿ ಆಗ್ತಾ ಇದೆ. ಯಾಕಂದ್ರೆ ದುಡಿಯೋ ಸಮಯಕ್ಕಿಂತ ಹೆಚ್ಚಾಗಿ ದುಡಿತಿದ್ದಾರೆ, ಎಷ್ಟು ದುಡಿಬೇಕು ಅದಕ್ಕಿಂತ ಹೆಚ್ಚಿನ ಹಣವನ್ನು ಗಳಿಸೋದಕ್ಕೆ ಹೋಗಿ ಸಾಕಷ್ಟು ಮಾನಸಿಕ ಒತ್ತಡಗಳು ಆಗ್ತಾ ಇದೆ ಅಂತ ಹೇಳಿ. ಅಂದ್ರೆ ಮೂಲ ಕಾರಣ ಮಾನಸಿಕ ಒತ್ತಡದಿಂದ ಆಗುವಂತ ಅನಾಹುತಗಳೇನು, ಯಾಕೆ ಆಗುತ್ತೆ ಅಂತ ಹೇಳಿ. ಇಲ್ಲ, ಈಗ ಎಲ್ರಿಗೂ ಆಲ್ಮೋಸ್ಟ್ ಫಿಸಿಕಲ್ ಹೆಲ್ತ್ ಗಿಂತ ಮೆಂಟಲ್ ಹೆಲ್ತ್ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಮೆಂಟಲ್ ಹೆಲ್ತ್ 80% ಆಫ್ ದಿ ಡಿಸೀಸಸ್ ಆರ್ ಸೈಕೋಸೋಮ್ಯಾಟಿಕ್ ಡಿಸಾರ್ಡರ್ಸ್, ಮಾನಸಿಕವಾಗಿ ಬರುವಂತ ಕಾಯಿಲೆಗಳು ಬಿಕಾಸ್ ಆಫ್ ದಿ ಫುಡ್ ಮತ್ತೆ ಲೈಫ್ ಸ್ಟೈಲ್ ಮತ್ತೆ ನಿದ್ರೆ ಮಾಡದಿರೋಂಥದ್ದು, ಆಮೇಲೆ ಇಂಡೈಜೆಷನ್, ಬೇರೆ ಬೇರೆ. ಈಗ ಅವ್ರಿಗೆ ಅವರ ದೇಹಕ್ಕೆ ಅನುಗುಣವಾಗಿ ಅಥವಾ ಅವರ ಆಹಾರ ಪದ್ಧತಿನ ವಿರುದ್ಧವಾಗಿ ಆಹಾರ ಪದ್ಧತಿ ಇರೋದ್ರೆ ಈ ತರದೆಲ್ಲ ಶುರು ಆಗ್ತಾ ಇದೆ. ಆಮೇಲೆ ಬಹಳ ಜನಕ್ಕೆ BP ಬರುತ್ತೆ. BP ಬಂದಾಗ ಸಾಕಷ್ಟು ಜನಕ್ಕೆ ಈಗ ಫುಡ್ ಹ್ಯಾಬಿಟ್ಸ್, ಪಿಜ್ಜಾ, ಬರ್ಗರ್ ಆ ತರ ತಿನ್ನೋದ್ರಿಂದ ಅಲ್ಲಿ ಸಾಕಷ್ಟು ಉಪ್ಪಿನ ಅಂಶ ಇರೋದ್ರಿಂದ BP ಬರುವಂತ ಚಾನ್ಸಸ್ ಇದೆ ಜಾಸ್ತಿ. ಆಮೇಲೆ ಮೈದಾ ಹಿಟ್ಟು ಈ ತರದ್ದು ಬೇರೆ ಲೈಫ್ ಸ್ಟೈಲ್ ಇಂದ ಶುಗರ್ ಬರುವಂತದ್ದು ಈ ತರದ್ದು ಎಲ್ಲ ಆಗ್ತಾ ಇದೆ. ಆಮೇಲೆ ಸಾಕಷ್ಟು ಜನಕ್ಕೆ ನಿದ್ರಾಹೀನತೆ ತುಂಬಾ ಜನಕ್ಕೆ. ಆಮೇಲೆ ಮೊಬೈಲ್ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾ ಇರೋದ್ರಿಂದ ಸುಮಾರು ಕನಿಷ್ಠ ಸ್ಕ್ರೀನ್ ಟೈಮ್ ಮಿನಿಮಮ್ ಒಂದು 2-3 ಅವರ್ಸ್ ಇದ್ರೆ ಇರುತ್ತೆ. ಬಟ್ ಸುಮಾರು 18 ಅವರ್ಸ್ 12 ಅವರ್ಸ್ ಮೊಬೈಲ್ ಯೂಸ್ ಮಾಡ್ತಾರೆ. ಅದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಓಕೆ, ಅಂದ್ರೆ ಮಾನಸಿಕ ಒತ್ತಡದಲ್ಲಿ ತಾವು ಹೇಳ್ತಾರೆ ಮೊಬೈಲ್ ಗ್ಯಾಜೆಟ್ಸ್ಗಳು ಅಥವಾ ಟೆಕ್ನಾಲಜಿಗಳು ಕೂಡ ಸೈಡ್ ಎಫೆಕ್ಟ್ ಆಗೋದಕ್ಕೆ ಮೂಲ ಕಾರಣ ಅಂತ ಹೇಳಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ಪ್ರೆಸೆಂಟ್ ಎಕ್ಸಾಂಪಲ್ ಅಂದ್ರೆ ಮೊಬೈಲ್ಸ್ಗಳನ್ನ ತಗೊಂಡು ನೋಡಿದಾಗ ಮಕ್ಕಳಿಂದ ಹೆಚ್ಚಾಗಿ ಯೂಸೇಜ್ಗಳು ಜಾಸ್ತಿ ಆಗ್ತದೆ. ಸಣ್ಣ ಮಗು, ಒಂದು ವರ್ಷ ಮಗು ಆದ್ರೆ ಸಾಕು, ಅಳೋದಕ್ಕೆ ಅವ್ರು ನಿಲ್ಲಿಸ್ಬೇಕು ಅಂದ್ರೆ ಫಸ್ಟ್ ಮೊಬೈಲ್ ಕೊಡ್ತಾರೆ. ಅಂತಂದ್ರೆ ಹಿಂದಿನ ಸಂಸ್ಕಾರಗಳು ಮಕ್ಕಳನ್ನ ಎತ್ತಿ ಮುತ್ತಾಡಿಸುವಂತಹ ದಿನಮಾನಗಳೆಲ್ಲ ಬಹುತೇಕವಾಗಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಕಮ್ಮಿ ಆಗಿದೆ, ಮುಂದಿನ ದಿನಗಳಲ್ಲಿ ನಾವು ನೋಡೋದಕ್ಕೂ ಕಷ್ಟ. ಬಟ್ ಪೇರೆಂಟ್ಸ್ ಅಲ್ಲಿ ಮಾನಸಿಕವಾಗಿ ಅವ್ರು ಹೇಗೆ ಸದೃಢತೆಯಿಂದ ಇರಬೇಕು, ಜೊತೆಗೆ ಮಕ್ಕಳನ್ನ ಸಾಕುವಂತ ವಿಧಾನಗಳಾಗಿರೋದು, ಮಕ್ಕಳನ್ನ ಬೆಳೆಸ್ತಾ ಇರುವಂತ ಸಂಪ್ರದಾಯಗಳು ಹೇಗಿದ್ರೆ ಒಳ್ಳೇದು ಈಗಿನ ದಿನಮಾನಗಳಲ್ಲಿ? ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿನೂ ಮಿನಿಮಮ್ 6 ಅವರ್ಸ್ ಆಫ್ ವ್ಯಕ್ತಿ ಅವನ ದಿನಚರಿಯಲ್ಲಿ 6 ಗಂಟೆ ಕೆಲಸ, 6 ಗಂಟೆ ನಿದ್ರೆ, ವಾಕಿಂಗು, ಆಹಾರ ವಿಹಾರ, ಈ ಪತ್ತೆ ಲಂಘನಂ ಪರಮೌಷಧಿ ಅಂತಾರೆ. ಅಂದ್ರೆ ಉಪವಾಸ ಇರೋದನ್ನೇ ಪ್ರತಿ ವಾರಕ್ಕೊಂದ್ಸರಿನೋ ಅಥವಾ 15 ದಿನಕ್ಕೊಂದು ಉಪವಾಸ ಇರುವಂತದ್ದು. ಆಮೇಲೆ ಬಹಳ ಜನಕ್ಕೆ 40 ಆದ ತಕ್ಷಣ ಸ್ಟ್ರೆಸ್ಫುಲ್ ಲೈಫ್ ಶುರು ಆಗ್ಬಿಡುತ್ತೆ. ಈ ಒಂದು ಮಿಡ್ ಆಫ್ ದಿ ಏಜ್ ಅಲ್ಲಿ ಇರ್ತಾರೆ. ಬಹಳ ಜನಕ್ಕೆ ಈಗ ಬೆಂಗಳೂರು ಇರುವಂತದ್ದು IT ಕ್ರೌಡ್ ಇರೋದ್ರಿಂದ ಬಹಳ ಜನಕ್ಕೆ ಈ ಫೈನಾನ್ಷಿಯಲ್ ಸ್ಟ್ರೆಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಿಸಿಕಲ್ ಹೆಲ್ತ್ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಅಂಡ್ ಸೋಷಿಯಲ್ ವೆಲ್ ಬೀಯಿಂಗ್ ಅಂದ್ರೆ ಮಾತ್ರ ಪರಿಪೂರ್ಣ ಆರೋಗ್ಯ ಅಂತ. ಬಟ್ ಏನಂದ್ರೆ ಫಿಸಿಕಲ್ ಹೆಲ್ತ್ ಇರುತ್ತೆ, ಮೆಂಟಲ್ ಹೆಲ್ತ್ ಇರುತ್ತೆ, ಸೋಷಿಯಲಿ ಮತ್ತೆ ಫೈನಾನ್ಷಿಯಲ್ ವೆಲ್ತ್ ಹಾಳಾದ್ರೆ ಕಂಪ್ಲೀಟ್ ಆಗಿ ಎಲ್ಲಾನು ಕೊಲ್ಯಾಪ್ಸ್ ಆಗುತ್ತೆ. ಹಾಗಾಗಿ ಸಾಕಷ್ಟು ಜನ ಅನಿವಾರ್ಯ ಕಾರಣದಿಂದ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡೋದಕ್ಕೆ ಹೋಗಿ ಸಾಲದ ಬಾಧೆಯಲ್ಲಿ ಸಿಲುಕಿ ಅದರಿಂದ ಸಾಕಷ್ಟು ಸ್ಟ್ರೆಸ್ಫುಲ್ ಆಗಿ ಅವರು ಅರ್ನ್ ಮಾಡಿರೋ ದುಡ್ಡನ್ನ ಉಳಿಸೋದಕ್ಕೆ ಆರೋಗ್ಯನ ಕಳ್ಕೊಂಡು ಮತ್ತೆ ದುಡ್ಡನ್ನ ಹಾಳು ಮಾಡ್ಕೊತಾ ಇದ್ರೆ ಸಾಕಷ್ಟು ಜನ ಆಹಾರ ವಿಹಾರ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಅದರಿಂದಾನೇ ಬರ್ತಾರಂತದ್ದು. ಓಕೆ, ಮೆಂಟಲ್ ಹೆಲ್ತ್ ಗೆ ಕಾರಣಗಳು ತಾವಿದು ಅಂತ ಹೇಳ್ತಾರೆ. ಇನ್ ಮೆಂಟಲ್ ಇಂದ ಆಗುವಂತ ಸೈಡ್ ಎಫೆಕ್ಟ್ಸ್ ಗಳು ಏನೇನ್ ಆಗ್ಬೋದು ಸರ್? ಅತಿಯಾದಂತ ಒತ್ತಡ, ಒಂಥರ ಏನಾದ್ರು ನೆಮ್ಮದಿನೇ ಇಲ್ಲದೆ ಇರೋ ತರ ಸ್ವಯಂ ಪ್ರೇರಿತ ನಾವು ಮಾಡ್ಕೊಳ್ಳೋದ್ರಿಂದ ಬೇರೆ ಬೇರೆ ಯಾವ್ಯಾವೆಲ್ಲ ರೋಗಗಳು ಅಥವಾ ಕಾಯಿಲೆಗಳು ನಮ್ ಜೊತೆ ಆಗ್ಬೋದು ಅಂತ? ಇದಾದ್ರೆ BP ಬರುವಂತದ್ದು, ಶುಗರ್ ಬರುವಂತದ್ದು, ಕಾರ್ಡಿಯಾಕ್ ಇಶ್ಯೂ ಬರುವಂತದ್ದು, ಆಮೇಲೆ ಒಬೆಸಿಟಿ, ಆಮೇಲೆ ತಲೆ ಕೂಲ್ ಉದುರುವಂತದ್ದು, ಕಣ್ಣು ಸಮಸ್ಯೆ ಬರುವಂತದ್ದು, ಐ ಪ್ರಾಬ್ಲಮ್ಸ್ ಬರುತ್ತೆ. ಬಹಳ ಜನಕ್ಕೆ ಆಫ್ಟರ್ 40-45 ರೇಂಜ್ ಅಲ್ಲಿ ಇರೋರಿಗೆ ಕಣ್ಣಿನ ದೃಷ್ಟಿ ಎರರ್ಸ್ ಬರೋ ಶುರು ಆಗುತ್ತೆ ಯೂಶುವಲಿ. ಅದು ಲೈಫ್ ಸ್ಟೈಲ್ ಡಿಸಾರ್ಡರ್ ಮತ್ತೆ ಏಜ್ ರಿಲೇಟೆಡ್ ಡಿಸಾರ್ಡರ್ ಇರುವಂತದ್ದು. ಈ ಸಮಸ್ಯೆಗಳಿಂದ ಜಾಸ್ತಿ ಸಾಕಷ್ಟು ಜನ ಬಳಲ್ತಾರೆ ಅಂತದ್ದು. ಓಕೆ, ಅಂದ್ರೆ ಈಗ ಇನ್ನೊಂದೇನಂದ್ರೆ ಮುಂಚೆ ಇಲ್ಲದ್ರೆ ಇನ್ನೊಂದು ವಿಷಯ ಕಾಯಿಲೆ ಅಂತಂದ್ರೆ ಅದು ನಮ್ಮ ಜೀವನದ ಜೊತೆ ಆಗಿರುವಂತ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಅಂತ ಹೇಳ್ತಾರೆ. ಮುಂಚೆ ಎಲ್ಲ 60-50 ಮೇಲೆ ಬರ್ತಾ ಇರುವಂತ ಡಯಾಬಿಟೀಸ್ ಈಗೆಲ್ಲ ಬಹುತೇಕವಾಗಿ ಯಾವ ವಯಸ್ಸಲ್ಲಿ ಬರುತ್ತೆ ಅಂತ ಯಾರಿಗೂ ಅನಲೈಸ್ ಕೂಡ ಮಾಡೋದಕ್ಕೂ ಆಗ್ತಿಲ್ಲ, ಬಿಕಾಸ್ ಆಫ್ ಮತ್ತೊಂದ್ಸರಿ ಲೈಫ್ ಸ್ಟೈಲು, ಬೇರೆ ಬೇರೆ ಕಾರಣಗಳು. ಅಂತಂದ್ರೆ ಈ ಡಯಾಬಿಟೀಸ್ ಬಗ್ಗೆ ಹೇಳೋದಾಯ್ತಂದ್ರೆ ಮಾನಸಿಕ ಒತ್ತಡದಿಂದ ಆಗುವಂತಹ ಡಯಾಬಿಟೀಸ್ಗೂ ಅಥವಾ ಹಾರ್ಮೋನ್ಗಳ ವ್ಯತ್ಯಾಸ ಅಥವಾ ಜೀವನ ಶೈಲಿ ವ್ಯತ್ಯಾಸದಿಂದ ಆಗುವಂತಹ ಡಯಾಬಿಟೀಸ್ಗೆ ಯಾವ ರೀತಿ ಸಂಬಂಧ ಇದೆ, ಹೇಗೆ ಇದನ್ನ ನಾವು ಸರಿಪಡಿಸ್ಕೊಂಡ್ರೆ ಒಳ್ಳೇದು ಅಂತ? ಬಹಳಷ್ಟು ಜನಕ್ಕೆ ಈಗ ಲೈಫ್ ಸ್ಟೈಲ್ ಡಿಸಾರ್ಡರ್ ಬಂದ್ಬಿಟ್ಟು ಮಾನಸಿಕ ಒತ್ತಡನೇ ಮೇಜರ್. 80% ಆಫ್ ದಿ ಡಿಸೀಸಸ್ ಬರೋದೇ ಸೈಕೋಸೋಮ್ಯಾಟಿಕ್ ಡಿಸಾರ್ಡರ್ ಇಂದ. ಹಾಗಾಗಿ ಅವರು ಪ್ರತಿದಿನ ವಾಕಿಂಗ್ ಮಾಡುವಂತದ್ದು, ಆಹಾರ ವಿಹಾರ, ಮತ್ತೆ ಅವ್ರದ್ದು ಬೇಸಿಕ್ಸ್ ಆಫ್ಟರ್ 40 ಆದ ತಕ್ಷಣ ಬೇಸಿಕ್ಸ್ ನ ಪ್ಯಾರಾಮೀಟರ್ಸ್ ಅನ್ನ ಚೆಕ್ ಮಾಡುವಂತದ್ದು, BP ಆಗ್ಲಿ, ಶುಗರ್ ಆಗ್ಲಿ, ಅಥವಾ ಅವ್ರದ್ದು ಇದು ಏನು LFT ಅಂದ್ರೆ ಲಿವರ್ ಫಂಕ್ಷನ್ ಟೆಸ್ಟ್, ಕಿಡ್ನಿ ಫಂಕ್ಷನ್ ಟೆಸ್ಟ್, ಬೇಸಿಕ್ ಸಿರಮ್ ಕ್ರಿಯಾಟಿನ್, RBS, ಅಥವಾ ಅವ್ರ ಶುಗರ್ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡೋಂಥದ್ದು. ಬೇಸಿಕ್ ಪ್ಯಾರಾಮೀಟರ್ಸ್ ನ ಪ್ರತಿ ವರ್ಷ 6 ತಿಂಗಳಿಗೂ ಅಥವಾ ಒಂದ್ಸಾರಿ ಕಂಪ್ಲೀಟ್ ಆಗಿ ವಾಟಲ್ ಸ್ಟೇಟಸ್ ನ ಚೆಕ್ ಮಾಡೋಂಥದ್ದು ಒಂದು ಸಾಮಾನ್ಯ ಕ್ರಿಯೆ. ಅದನ್ನ ಬಹಳ ಜನ ಹಾಸ್ಪಿಟಲ್ಗೆ ಬರುವಂತದ್ದು ಆರೋಗ್ಯದಿಂದ ಬಿದ್ದ ಮೇಲೆ, ಅನಾರೋಗ್ಯದಿಂದ ಪೀಡಿತರಾದ್ಮೇಲೆ ಹಾಸ್ಪಿಟಲ್ ಬರುವಂತದ್ದು ಬಹಳ ಜನದ್ದು ಇದೊಂದು ಸಮಸ್ಯೆ ಇದೆ. ಪ್ರಿವೆನ್ಷನ್ ಇಸ್ ದಿ ಬೆಟರ್ ದನ್ ಕ್ಯೂರ್ ಅಂತ.
ಹಾಗಾಗಿ ಜನ ರೋಗ ಬರೋಕ್ಕಿಂತ ಮೊದ್ಲೇನೆ ಅವರು ಅದ್ರ ಬಗ್ಗೆ ಕೇರ್ ತಗೊಂಡ್ರೆ ತುಂಬಾ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಅಂದ್ರೆ ರೋಗ ಬರೋಕಿನ ಮುಂಚೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ. ಇನ್ ಕೇಸ್ ರೋಗ ಬಂದ್ಮೇಲೆ ಹೇಗೆ ಟ್ರೀಟ್ಮೆಂಟ್, ಡಾಕ್ಟರ್ ಸುನೀಲ್ ಅವರು ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ಚಿಕಿತ್ಸೆ ಸಜೆಸ್ಟ್ ಮಾಡ್ತಾರೆ ಕೇಳೋಣ. ಜೊತೆಗೆ ತಾವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಒಂದು ಕಾಲ್ ರೆಡಿ ಇದೆ. ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು, ಯಾವರಿಂದ? ಸರ್ ನಮಸ್ತೆ, ರಮೇಶ್ ಕುಣಿಗಲ್ಲಿಂದ. ಓಕೆ, ಕೇಳಿ ಸರ್, ಏನ್ ಪ್ರಶ್ನೆ? ಸರ್ ಡಾಕ್ಟರ್ ಸುನೀಲ್ ಸರ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್. ಓಕೆ ಸರ್. ತುಂಬಾ ಬಡವರು ತುಂಬಾ ಹೆಲ್ಪ್ ಆಗುತ್ತೆ. ಓಕೆ. ಬಟ್ ಇದೇ ತರ ಒಂದು ಟ್ರಸ್ಟ್ ಮಾಡ್ಕೊಂಡು ಫುಲ್ ಹಳ್ಳಿಗಳ ಸೈಡ್ ಮಾಡಿದ್ರೆ ಇನ್ನೂ ತುಂಬಾ ಅನುಕೂಲ ಆಗುತ್ತೆ ಅಂತ ಒಂದು ಇದು ಸರ್. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡಿ ಸರ್, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದಾರೆ ಸರ್, ಮಾತಾಡಿ. ಅವ್ರು ನೀವೇ ಹೇಳಿ, ನೀವೇ ಥ್ಯಾಂಕ್ಸ್ ಅಂತ ಹೇಳಿ. ಸರ್ ಥ್ಯಾಂಕ್ ಯು ಸರ್, ತುಂಬಾ ಬಡ ಜನಗಳಿಗೆಲ್ಲ ತುಂಬಾ ಅನುಕೂಲ ಮಾಡ್ತಾ ಇದ್ದೀರಾ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದೇ ಸರ್, ಸ್ವಲ್ಪ ಹಳ್ಳಿಗಳ ಕಡೆನೂ ಬಂದ್ರೆ ವಯಸ್ಸಾಗಿರೋರು ಹಾಸ್ಪಿಟ್ಲಿಗೆ ಹೋಗಕ್ ಆಗ್ದಲೇ ಇರೋರು, BP ಶುಗರ್ ಚೆಕ್ ಮಾಡಿಸ್ಕೊಳಕ್ಕೆ ಶಕ್ತಿ ಇದ್ದವ್ರಿಗೆಲ್ಲ ತುಂಬಾ ಅನುಕೂಲ ಆಗುತ್ತೆ ಸರ್. ಹೌದು, ನಾವು ಬೆಂಗಳೂರು ಸುತ್ತಮುತ್ತ ಒಂದಿಷ್ಟು ಹಳ್ಳಿಗಳನ್ನ ಅಡಾಪ್ಟ್ ಮಾಡ್ಕೊಂಡಿದೀವಿ. ಫ್ರೀ ಡಾಕ್ಟರ್ ಕನ್ಸಲ್ಟೇಷನ್, ಫ್ರೀ ಬೇಸಿಕ್ ಮೆಡಿಸಿನ್ಸ್ ಫಾಲೋ ಅಪ್ ನ ಮಾಡ್ತಾ ಇದೀವಿ. ಸಾಕಷ್ಟು ಜನ ಇದ್ರ ಸದುಪಯೋಗ ಪಡಿಸ್ಕೊತಾ ಇದ್ದಾರೆ. ಹಾಗೆ ನೆಕ್ಸ್ಟ್ ಕಾಲ್ ಇದೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ತಮ್ಮ ಹೆಸರು, ಯಾವರಿಂದ? ನಾವು ಬಿಜಾಪುರದಿಂದ ಸರ್. ಬಿಜಾಪುರ. ಡಾಕ್ಟರ್ ಅಲ್ಲಿ ಅವರೇ, ನಿಮ್ಮ ಹೆಸರೇನು? ಸರ್ ನಮ್ಮ ಹೆಸರು ಮಲ್ಲಮ್ಮ ಅಂತ ಹೇಳಿ. ಮಲ್ಲಮ್ಮ ಅಂತ. ಓಕೆ, ಯಾವೂರು? ಬಿಜಾಪುರ ಹತ್ರ? ಬಿಜಾಪುರ ಸರ್. ಬಿಜಾಪುರ. ಓಕೆ, ಮಾತಾಡಿ. ಡಾಕ್ಟರ್ ಸುನೀಲ್ ಇದ್ದಾರೆ, ಮಾತಾಡ್ರಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ನಮಗ್ ಜಾಸ್ತಿ ನೆಗೆಟಿವ್ ಥಿಂಕ್ ಬರ್ತದ ಸರ್. ಅದಕ್ಕೆ ಸ್ವಲ್ಪ ಸಂಶಯ ಬರ್ತದ್ರಿ. ಎಲ್ಲಾರ್ನೂ ನೆಗೆಟಿವ್ ಥಿಂಕ್ ಬರ್ತಾವ್ರಿ. ಇನ್ನೊಂದ್ಸರಿ ಹೇಳ್ರಿ, ನೀವು ಅರ್ಥ ಆಗ್ಲಿಲ್ಲ, ನೀವೇನ್ ಕೇಳಿದ್ರಿ? ತಲೆ ಹೊಡೆದಿತ್ತು ನಮಗ್ 2017 ತಲೆ ಹೊಡೆದಿತ್ತು. ಸ್ಲ್ಯಾಪ್ ಬಿದ್ದ ನೆಟ್ಟೆಲ್ಲ 12 ಅಂಗಿ ಬಿದ್ದಿದ್ರು. ಇತ್ತಾಗ ಈಗ ನೆಗೆಟಿವ್ ಥಿಂಕಿಂಗ್ ಬರ್ತಾವ್ರಿ. ಒಂದ್ ಮಾಡೋ ಕೆಲಸ ಈಗ ಮಾಡಿನೇ ಇಲ್ಲತ್ತೆ, ಇನ್ನೊಂದ್ಸಲ ನೋಡಕ್ ನೆನಪಾಗಲ್ಲ. ಎಷ್ಟು ವಯಸ್ಸ್ರಿ? 36 ಸರ್. 36. ಏನಾಗತ್ತೆ ನಿಮ್ಗೆ? 36. ಈಗ ಏನಾಗತ್ತೆ? ಇಶ್ಯೂ ಏನಾಗತ್ತೆ? ತೊಂದರೆ ಏನಿದೆ? ನೆಗೆಟಿವ್ ಥಿಂಕ್ ಬರ್ತದೆ ಸರ್. ಒಟ್ಟ ನಿಮ್ ಪಾಸಿಟಿವ್ ವಿಚಾರ ಇರ್ತದ್ರಿ. ಏನ್ ಕೆಲಸ ಮಾಡ್ತೀರಿ? ಏನ್ ಸರ್, ಮನ್ಯಾಗ ಇರ್ತೇವ್ರಿ. ಮನ್ಯಾಗ ಅಡಿಗೆ ಮನ್ಯಾಗ ಇರ್ತೇವ್ರಿ, ಎಲ್ಲಿ ಹೋಗೋದಿಲ್ಲ ಸರ್. ಹೌಸ್ ವೈಫ್ ಏನ್ರಿ? ಹ್ಮ್. ಇಲ್ಲ, ನೆಗೆಟಿವ್ ಥಿಂಕ್ ಮಾಡೋಂಥದ್ದು ಏನಿಲ್ಲ. ಈ ತರ ಆದಾಗ ನಿಮ್ಗೆ ಬೇರೆ ಯಾವ್ದು ರೀತಿ ಈಗ ಸರ್ಜರಿ ಎಲ್ಲ ಆಗಿದೆಯಲ್ಲ, ಅದಕ್ಕೆ ಆದಿದ್ಮೇಲೆ ಈಗ 2 ಆಪರೇಷನ್ ಆಗಿದ್ದವ್ರಿ. ಮಕ್ಕಳದೊಂದು ಪೈಲ್ಸದೊಂದ್ರಿ, ತಲೆ ಒಂದ್ ಹೊಡೆದಿದ್ದೇವ್ರಿ 2017 ತಲೆ ಹೊಡೆದಾಗ ಏನ್ ಆಪರೇಷನ್ಸ್ ಆಗಿತ್ತು ಅಥವಾ ಏನಾದ್ರು ಟ್ರೀಟ್ಮೆಂಟ್ ತಗೊಂಡ ಏನಾಯ್ತು? ಏನಿಲ್ಲ ಅದ ತಲೆ ಹೊಡೆದಿತ್ರಿ, ಹೊಲಿಗೆ ಹಾಕಿದ್ರು. ಆಮೇಲೆ ಸ್ವಲ್ಪ ನೆಟ್ ಬ್ಯಾನ್ ಆಗೋದು ಹಿಂಗ್ ಮಾಡೋದ್ಲೇನ ರಗ ಸಾಗಾಡುವಂತ ಗುಳಿಗೆ ಹಾಕಿದ್ರಿ. ಅವೆಲ್ಲ ತಗೊಂಡ್ ಬಿಟ್ಟಿನ್ರಿ ಇವಾಗ. ಈಗ ಏನಾರ ಗ್ಯಾಸ್ ಆಫ್ ಮಾಡಿರ್ತೀನ್ರಿ, ಮತ್ತೊಂದ್ ಹೋಗಿ ನೋಡ್ತೀನ್ರಿ. ಮತ್ತೆ ಇನ್ನೊಂದ್ ಕೆಲಸ ಮಾಡಿರ್ತೀನಿ, ಮತ್ ಮಾಡಿನೇ ಇಲ್ಲತ್ತೆ, ಇನ್ನೊಂದ್ಸಲ ಹೋಗಿ ನೋಡ್ತೀನಿ. ಡಾಕ್ಟರ್ ಮಾತಾಡ್ತಾರ, ಕೇಳಿಸ್ಕೊಳ್ಳಿ. ಈಗ ಏನ್ ಮಾಡಬಹುದು? ನಿಮ್ಮ ಒಂದು ನೆನಪಿನ ಶಕ್ತಿ ಕಡಿಮೆ ಆಗೋದಕ್ಕೆ ನೀವು ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ ಹತ್ತಿರದಲ್ಲಿರುವಂತ ಸೈಕಾಲಜಿಸ್ಟ್ ನ ಭೇಟಿಯಾಗಿ ಕೌನ್ಸಿಲಿಂಗ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಅದಕ್ಕೆ ಯಾವ್ದು ಮಾತ್ರೆಗಳಿಲ್ಲ. ಕೌನ್ಸಿಲಿಂಗ್ ಮಾಡ್ಕೊಂಡ್ರೆ ಹತ್ರ ಗೌರ್ಮೆಂಟ್ ಹಾಸ್ಪಿಟಲ್ ಅಥವಾ ಯಾವ್ದಾದ್ರು ಪ್ರೈವೇಟ್ ಹಾಸ್ಪಿಟಲ್ ನೀವು ತೋರಿಸ್ಕೋಬಹುದು. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಸರ್ ನಮಸ್ತೆ. ಹೇಳಿ ಸರ್, ನಾವು ಬೆಂಗಳೂರಿಂದ ಹೇಳಿ, ಏನ್ ಪ್ರಶ್ನೆ? ಸರ್, ನಮ್ಮ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಕೇಳ್ರಿ. ಡಾಕ್ಟರ್ ಹತ್ರ ಮಾತಾಡಿ ಅಮ್ಮ, ಹೇಳಿ. ಸರ್, ನಮ್ಮ ಮಗಳಿಗೆ ಮಂತ್ಲಿ ಪೀರಿಯಡ್ ಆಗ್ತಾ ಇಲ್ಲ. ಅವರು 23 ವರ್ಷ ಇವಾಗ. ಅವ್ರಿಗೆ ಮಂತ್ಲಿ ಆಗ್ತಾ ಇಲ್ಲ ಸರ್. 3 ತಿಂಗಳಿಗೆ 4 ತಿಂಗಳಿಗೆ ಈ ತರ ಆಗುತ್ತೆ. ಆದ್ರೆ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಎಷ್ಟು ಏಜ್ ಅವ್ರಿಗೆ? 23 ಸರ್. ವೇಟ್ ಎಷ್ಟಿದ್ದಾರೆ? ವೇಟ್ 52 ಇದೆ ಸರ್. ಓಕೆ ಓಕೆ ಓಕೆ. ತುಂಬಾ ಕಡೆ ನಾನು ತೋರಿಸಿದ್ದೇನೆ ಸರ್ ಅವ್ರನ್ನ. ನಾವು ಬಂದ್ಬಿಟ್ಟು ಉತ್ತರ ಕರ್ನಾಟಕದವರು. ಇಲ್ಲ, ಅದನ್ನ ಏನಂದ್ರೆ ಬ್ಲಡ್ ಟೆಸ್ಟ್ ಮಾಡ್ಬೇಕು ಅವ್ರದ್ದು, ಆಮೇಲೆ ಸ್ಕ್ಯಾನ್ ಮಾಡಿಸ್ಬೇಕು. ಅವಾಗ ಗೊತ್ತಾಗುತ್ತೆ. PCOD ಇದ್ರೂ ಆತರ ಆಗುತ್ತೆ. ಈ ತರ ಇರೆಗ್ಯುಲರ್ ಸೈಕಲ್ ಶುರು ಆಗುವಂಥದ್ದು ಬಿಕಾಸ್ ಆಫ್ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಇರೋದ್ರಿಂದನೂ ಸಾಧ್ಯ ಆಗಿರುತ್ತೆ. ನಿಮ್ಮ ಹತ್ರ ಇರೋ ಡಾಕ್ಟರ್ನ ಭೇಟಿ ಆಗ್ಬೇಕು, ಮತ್ತೆ ಸಂಪರ್ಕ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಜೊತೆಗೆ ಈ ತರ ಇತ್ತೀಚಿನ ದಿನಗಳಲ್ಲಿ PCOD ಇಶ್ಯೂಸ್ ಅಥವಾ ಹೆಣ್ಮಕ್ಳು ರಿಲೇಟೆಡ್ ಕಾಯಿಲೆಗಳು ಜಾಸ್ತಿ ಇದೆ. ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊತೀನಿ. ಹಾಗೆ ಇನ್ನೊಂದು ಕಾಲ್ ಇದೆ. ನಮಸ್ಕಾರ ಸರ್. ಫಸ್ಟ್ ಡಿವೋಲ್ಯೂಮ್ ಕಡಿಮೆ ಇಡ್ರಿ, ಪ್ರಶ್ನೆ ಕೇಳ್ರಿ. ನಮ್ಮ ಮಗನ್ 26 ವಯಸ್ಸು. ಈಗ ಮೂಲವ್ಯಾಧಿ ಅಂತ ಎಷ್ಟೊಂದು ಹೊರಗೆ ಬರ್ತದ್ರಿ ಅವನಿಗೆ. ಓಕೆ,
ಯಾವಾಗಿಂದ ಆಗ್ತಾ ಇರೋಂಥದ್ದು ಇದು? ಟಿವಿ ಸೌಂಡ್ ಕಡಿಮೆ ಹೇಳ್ರಿ ಸರ್. ಓಕೆ, ಹೇಳಿ ಆನ್ಸರ್ ಹೇಳಿ. ಯಾವಾಗಿಂದ ತೊಂದರೆ ಆಗ್ತಾ ಇರೋಂಥದ್ದು ಇದು? ಅವ್ನಿಗೆ ಯಾವಾಗಿಂದ ಅಂದ್ರ ಈಗ ಒಂದು 4-5 ತಿಂಗಳಿಂದ ಹಂಗಾಗತೈತ್ರಿ. ಓಕೆ 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 ಓಕೆ. ಅದಕ್ಕೇನಾದ್ರು ಟ್ಯಾಬ್ಲೆಟ್ಸ್ ಏನಾದ್ರು ತಗೊಂಡಿದ್ರಾ? ಇಂಜೆಕ್ಷನ್ಸ್ ಟ್ಯಾಬ್ಲೆಟ್ಸ್ ತೋರಿಸಿದ್ವಿ, ಇಂಜೆಕ್ಷನ್ ಅದು ಮಾಡಿಸಿದ್ವಿ, ಆದ್ರೂ ಕಡಿಮೆ ಆಗಿಲ್ರಿ. ಅದು ನೋವು ಕಡಿಮೆ ಆಗೈತಿ, ಅದು ಪಿಸ್ಟನ್ ಹೊರಗೆ ಬರೋದು ಕಡಿಮೆ ಆಗಿಲ್ರಿ ಅದು. ಓಕೆ 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 ಓಕೆ. ಅದಕ್ಕೇನಂದ್ರೆ ಆಪರೇಷನ್ಸ್ ಇರುತ್ತೆ, ಮೈನರ್ ಆಪರೇಷನ್ಸ್, ಕ್ಷಾರ ಸೂತ್ರ ಅಂತಾನು ಮಾಡ್ತಾರೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟದ್ ಮಾತ್ರೆನೂ ಸಿಗುತ್ತೆ, ತಗೋಬಹುದು. ಹತ್ತಿರ ಇರೋ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕು. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಸರ್, ಅಂದ್ರೆ ಮೇಜರ್ ಆಗಿ ಏನಂತಾರೆ, ಒಂದು ಪ್ರಶ್ನೆ ಇದರಲ್ಲಿ ಮಹಿಳೆಯರಲ್ಲಿ ಕಂಡು ಬರ್ತಂತ ಅನಾರೋಗ್ಯ, ಎಸ್ಪೆಷಲಿ PCOD ಆಗಿರೋದು, PCOS ಆಗಿರ್ಬೋದು. ಆದ್ರೆ ಈಗಿನ ಲೈಫ್ ಸ್ಟೈಲ್ ಅಲ್ಲಿ ಹೇಗೆ ಅದು ಒನ್ ಆಫ್ ದ ರೀಸನ್ ಆಗುತ್ತೆ, ಅಥವಾ ಇಂಥ ಸಮಸ್ಯೆಗಳ ಕಾರಣ ಆಗುತ್ತೆ, ಲೈಫ್ ಸ್ಟೈಲ್ ಹೆಂಗ್ ಕಾರಣ ಆಗುತ್ತೆ ಅಂತ? ಇಲ್ಲ, ಫುಡ್ ಹ್ಯಾಬಿಟ್ಸ್ ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಟ್ಟಿದೆ. ಮನುಷ್ಯ ಈಗ ನಾನ್ ವೆಜ್ಜು, ಆಮೇಲೆ ಚೈನೀಸು, ಬೇರೆ ಬೇರೆ ಆಹಾರ ವಿಹಾರಗಳಿಂದ ಆಗ್ತಾರಂಥದ್ದು. ಸಾಕಷ್ಟು ಜನಕ್ಕೆ ಹೆಣ್ಮಕ್ಳಿಗೆ ಈ ಇಮಿಡಿಯೇಟ್ ಈಗ ಒಂದು 10-12 ವರ್ಷಕ್ಕೆ ಮ್ಯಾಚುರಿಟಿ ಆಗಿರುವಂಥದ್ದು, ಈ ಥರದ್ದೆಲ್ಲ ಬಿಕಾಸ್ ಆಫ್ ಫುಡ್ ಹ್ಯಾಬಿಟ್ಸ್ ಇಂದ ಆಗ್ತಾ ಇರೋದು. ಹಾಗಾಗಿ ಇದು PCOD ಸಾಕಷ್ಟು ಮೇಜರ್ ಕಾಂಪ್ಲಿಕೇಶನ್ಸ್ ವುಮೆನ್ಸ್ ಅಲ್ಲಿ ಬರುವಂತದ್ದೇ PCOD. ಓಕೆ, ಆಮೇಲೆ ಇದರಿಂದನೇ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಶುರು ಆಗುವಂಥದ್ದು ಇದೆಲ್ಲ ಆಗ್ತಾ ಇದೆ. ಓಕೆ, ಅಂದ್ರೆ ಈಗ ತಮ್ಮ ಇದ್ರ ಪ್ರಕಾರ ತಾವು ರಿಸರ್ಚ್ಗಳು ಸಾಕಷ್ಟು ಕಡೆ ಪೇಷಂಟ್ಸ್ಗಳಿಗೆಲ್ಲ ಹೋಗ್ತಾ ಇರ್ತಾರಲ್ಲ, ಅಂದ್ರೆ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ ಇಂದ ಆಗ್ತಾ ಇರುವಂತ ಸಮಸ್ಯೆಗಳಲ್ಲಿ ಯಾವ್ದು ಹೆಚ್ಚಾಗಿ ಕಂಡು ಬರ್ತಾ ಇದೆ? ಆಮೇಲೆ ತಾವು ಅವರಿಗೆ ಯಾವ ರೀತಿ ಕನ್ಸಲ್ಟೇಷನ್ ಕೊಡ್ತಾರೋ, ಟ್ರೀಟ್ಮೆಂಟ್ ಏನ್ ಸಜೆಸ್ಟ್ ಮಾಡ್ತಾರೆ ಅಂತ? ಇರ್ರೆಗ್ಯುಲರ್ ಪೀರಿಯಡ್ಸ್ ಮತ್ತೆ PCODಗೆ ಮತ್ತೆ ಇನ್ಫರ್ಟಿಲಿಟಿಗೆ ಅದರದೇ ಆದಂತದ್ದು ಟ್ರೀಟ್ಮೆಂಟ್ಸ್ ಇದೆ. ಬಿಕಾಸ್ ಅವ್ರ ಹಿಸ್ಟ್ರಿ ನೋಡ್ಬೇಕು, ಪೇಷಂಟ್ ಹಿಸ್ಟ್ರಿ. ಬಹಳಷ್ಟು ಜನಕ್ಕೆ ಯಂಗ್ ಏಜ್ ಅಲ್ಲಿ ಇರುವಂತದ್ದು 30-40 ಏಜ್ ನಲ್ಲಿ ಇರೋರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಜಾಸ್ತಿ ಇದೆ. ಅದಕ್ಕೆ ಸಂಬಂಧಪಟ್ಟದಿಂದ ಅಲೋಪತಿ ಮತ್ತೆ ಆಯುರ್ವೇದ ಎಲ್ಲ ಇಂಟಿಗ್ರೇಟೆಡ್ ಸಿಸ್ಟಮ್ ಆಫ್ ಮೆಡಿಸಿನ್ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ. ಬಹಳ ಜನಕ್ಕೆ ಏನಂದ್ರೆ ಅದು ಕ್ಯೂರೇಬಲ್ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಇಂದ. ನಮ್ಮ ಟ್ರೀಟ್ಮೆಂಟ್ ಜೊತೆಗೇನೆ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕಾಗಿರೋಂಥದ್ದು ಆಹಾರ ವಿಹಾರನು ಬಹಳ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ. ಓಕೆ ಓಕೆ. ಜೊತೆಗೆ ಇನ್ನೊಬ್ರು ಕಾಲರ್ ಕೂಡ ಹೇಳ್ತಾರೆ, ಅಂದ್ರೆ ಯಾವಾಗೋ ಆಗಿರುವಂತ ಒಂದು ಆಪರೇಷನ್ ಅದಾದ ನಂತರ ನೆನಪಿನ ಶಕ್ತಿ ಹೋಗುತ್ತೆ, ಏನ್ ಮಾಡ್ತಾ ಇದೀವಿ ಅಂತ ಗೊತ್ತಾಗಲ್ಲ. ಅಂದ್ರೆ ಒಂದೊಂದ್ಸರಿ ಮತ್ತೊಂದ್ಸರಿ ಈಗ ಮಾನಸಿಕ ದೌರ್ಬಲ್ಯತನೋ ಅಥವಾ ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಹೇಳೋದಾಯ್ತು ಅಂತಂದ್ರೆ, ಮುಂಚಿನ ದಿನಗಳಲ್ಲಿ ಸ್ವಲ್ಪ ನೆನಪು ಹೋಗ್ಬಿಡ್ತು ಅಂತಂದ್ರೆ ಬೇರೆ ಅರ್ಥನೇ ಕೊಡ್ತಾ ಇದ್ರು ಅದಕ್ಕೆ. ಸೊ ಈಗಿನ ಮೆಂಟಲ್ ಹೆಲ್ತ್ ನಾವು ನೋಡಿದಾಗ ಜನರು ಎಷ್ಟ್ರ ಬಗ್ಗೆ ಹೆಚ್ಚಿನ ಅವೇರ್ನೆಸ್ ಇದಕ್ಕೆ ಇಂಪಾರ್ಟೆಂಟ್ ಇಲ್ಲ. ಅವಾಗ್ಲೇ ಒಂದು ಕಾಲರ್ ಹೇಳ್ತಾರಂತದ್ದು ಏನಂದ್ರೆ, ಅವತ್ತು ಅದಕ್ಕೆ ಬಹಳ ತುಂಬಾ ವರ್ಷದಿಂದ ಆಗಿದೆ, ಇವತ್ತಿಗೂ ಫೀಲಿಂಗ್ ಆಗ್ತಾ ಇದೆ, ನಂಗೆ ನೆಗೆಟಿವ್ ಫೀಲಿಂಗ್ಸ್ ಬರ್ತಾ ಇದೆ. ಆ ಒಂದು ರೀಸನ್ ಇಟ್ಕೊಂಡು ಅವ್ರು ಪದೇ ಅದ್ರ ಬಗ್ಗೆನೇ ಯೋಚನೆ ಮಾಡೋದ್ರಿಂದ ಪದೇ ಬಗ್ಗೆ ಅದೇ ಆಗ್ಬಿಟ್ಟಿದೆ, ಅದೇ ಕಾರಣಕ್ಕಾಗಿ ನನ್ಗೆ ತಲೆಯಲ್ಲಿ ಏನಾದ್ರು ಆಗ್ಬಿಟ್ಟಿದೆ ಅಥವಾ ಏನಾದ್ರು ಆಗಿದೆ. ಕೆಲವ್ರಿಗೆ ತಲೆಯಲ್ಲಿ ನೋವು ಬಂದಿದೆ ಅಥವಾ ಪ್ರಿಕಿಂಗ್ ಪೇನು ಅಥವಾ ಒಂಥರ ತಲೆ ಭಾರ ಇದ್ರೆ ಏನಾದ್ರು ಕ್ಯಾನ್ಸರ್ ಗಡ್ಡೆ ಇದೆಯಾ ಅನ್ನೋಂಥ ತಮಗ್ ತಾವೇ ತಿಳ್ಕೊಂಡು ಸೈಕಾಲಜಿಕಲಿ ಅಫೆಕ್ಟ್ ಮಾಡ್ಕೋತಾ ಇದ್ದಾರೆ. ಆ ತರದ್ದು ಏನು ಇರಲ್ಲ. ಬೇಸಿಕ್ಸ್ ನ ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿ ಅಥವಾ ಫ್ಯಾಮಿಲಿ ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿ ಟೆಸ್ಟ್ ಮಾಡ್ಕೊಂಡ್ರೆ ಅದರಿಂದ ಮುಕ್ತಿ ಆಗ್ಬೋದು. ಬಹಳ ಜನ ತಮಗ್ ತಾವೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋಂಥದ್ದು ಅಥವಾ ಸೆಲ್ಫ್ ಅವರೇ ಡಯಾಗ್ನೋಸ್ ಮಾಡ್ಕೊಂಡು ಹೀಗಿರ್ಬೋದಾ ಹಾಗಿರ್ಬೋದಾ ಅಥವಾ ಯಾರೋ ವೈದ್ಯರಲ್ಲದಂತವ್ರನ್ನ ಸಲಹೆ ಕೇಳಿ ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಸಾಕಷ್ಟಿದೆ. ಓಕೆ, ಅಂದ್ರೆ ಈ ಮೆಂಟಲ್ ಹೆಲ್ತ್ ಜೊತೆಗೆ ಇನ್ನೊಂದು ಜೊತೆ ಆಗೋದಂದ್ರೆ BP ಅಂತ ಹೇಳ್ತಾರೆ. ಕರೆಕ್ಟ್. ಅಂದ್ರೆ ಬ್ಲಡ್ ಪ್ರೆಷರ್ ಕೂಡ ಅನಾವಶ್ಯಕವಾಗಿ ಅತಿಯಾದಂತ ಯೋಚನೆಗಳು ಮಾಡೋದಾಗ್ಲಿ, ನೆಗೆಟಿವ್ ಥಾಟ್ಸ್ ಗಳನ್ನ ಜಾಸ್ತಿ ಕೋಪ ಮಾಡ್ಕೊಳ್ಳೋದಾಗ್ಲಿ, ಇವೆಲ್ಲವೂ ಸಹಿತ BP ಒಂದಿಷ್ಟು ಲಕ್ಷಣಗಳು, ರಕ್ತದ ಏರಿಳಿತಗಳು ಆಗ್ತಾ ಇರುತ್ತೆ. ಅಂದ್ರೆ ಈಗಿನ ದಿನಮಾನಗಳಲ್ಲಿ BP ರೇಷಿಯೋಗಳನ್ನ ನೋಡಿದಾಗ, ಲೋ BP ಹೈ BP ರೇಷಿಯೋಗಳನ್ನ ನೋಡಿದಾಗ ಪುರುಷರು ಮತ್ತು ಮಹಿಳೆಯರಲ್ಲಿ ಯಾರಿಗೆ ಹೆಚ್ಚಾಗ್ತದೆ? ಕಾರಣ ತಮ್ಮ ಪ್ರಕಾರ ಏನಿದೆ? ಇಲ್ಲ, ಬಹಳ ಜನಕ್ಕೆ BP 120/80 ಇರ್ಲೇಬೇಕು. ಸಿಸ್ಟಲಿಕ್ ಆಯ್ತು, ಪಲ್ಸ್ ರೇಟ್ 72 ಇರ್ಬೇಕು. ಬಹಳ ಜನಕ್ಕೆ BP ನಾರ್ಮಲ್ ಎಷ್ಟಂತ ಗೊತ್ತೇ ಇರಲ್ಲ. ಬಹಳ ಜನಕ್ಕೆ 140/90 ಇದ್ರೂ ಇಟ್ಸ್ ಅ ನಾರ್ಮಲ್. ಬಹಳ ಜನ ಏನ್ ಮಾಡ್ತಾರೆ, ಈ ಉಪ್ಪು ಜಾಸ್ತಿ ತಿನ್ನೋದ್ರಿಂದ ಆಮೇಲೆ ಈ ತರ ಕಾರಣಗಳಿಂದ BP ರೈಸ್ ಆಗುತ್ತೆ. ಅದಕ್ಕೇನಂದ್ರೆ ಆಹಾರ ಮತ್ತೆ ವಿಹಾರ ತುಂಬಾ ಜನಕ್ಕೆ ಇದೇನ್ ಡಿಫರೆನ್ಸ್ ಏನಿಲ್ಲ. ಮೇಲ್ ಮತ್ತೆ ಫೀಮೇಲ್ ಅಂತ ಏನ್ ಡಿಫರೆನ್ಸ್ ಇಲ್ಲ. ಎಲ್ಲದ್ರಲ್ಲಿನೂ ಇದು ಎಲ್ರಿಗೂ ಇದು ಜಾಸ್ತಿ ಇರುವಂತದ್ದು ಇದೆ. ಓಕೆ, ಅಂತಂದ್ರೆ ಈಗ ಸಾಕಷ್ಟು ಜನ ಕಡೆ ಏನ್ ಹೇಳ್ತಾರೆ, ವುಮೆನ್ಸ್ಗೆ ಎಸ್ಪೆಷಲಿ ಡೆಲಿವರಿ ಟೈಮ್ ಅಲ್ಲಿ ಅಂದ್ರೆ BP ವೇರಿಯೇಷನ್ ಜಾಸ್ತಿ ಆಗುತ್ತೆ. ಅದರಿಂದ ಸಾಕಷ್ಟು ಸಾವು ನೋವುಗಳು ಕೂಡ ಆಗುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಅವ್ರಿಗೆ ಪ್ರಿವೆಂಟಿವ್ ಅನ್ನೋ ಮೆಥಡ್ ಅಲ್ಲಿ ಹೇಗೆ ಎಚ್ಚೆತ್ಕೊಳ್ಬೇಕು? ಇಲ್ಲ, ಪ್ರಿವೆಂಟಿವ್ ಮೆಜರ್ಸ್ ಅಂದ್ರೆ ಉಪ್ಪು ಕಡಿಮೆ ಮಾಡೋಂಥದ್ದು, ಯೋಗ, ವಾಕಿಂಗ್ ಮಾಡೋಂಥದ್ದು, ಆಮೇಲೆ ಫುಡ್ ನ ಎಷ್ಟು ಸಾಧ್ಯ ಆಗುತ್ತೋ ಪ್ರೋಟೀನ್ಸ್ ಆಮೇಲೆ ವೆಜಿಟೇಬಲ್ಸ್ ಈ ತರದನ್ನ ಸಾತ್ವಿಕ ಆಹಾರನ ತಗೊಳ್ಳೋಂಥದ್ದು ತುಂಬಾ ಒಳ್ಳೇದಾಗುತ್ತೆ. ಓಕೆ, ಯಾಕಂದ್ರೆ ಈಗಿನ ಬದಲಾಗ್ತಾ ಇರುವಂತ ಜೀವನ ಶೈಲಿಯಲ್ಲಿ ಸಾತ್ವಿಕ ಆಹಾರ ಅಂತಗಳೇ ಎಲ್ಲ ಒಂದ್ ಕಡೆ ನೆಗ್ಲಿಜೆನ್ಸಿ ಮಾಡುವಂತ ದಿನಮಾನಗಳು ಹೆಚ್ಚಾಗಿದೆ. ತಾವು ಹೇಳಿರೋಂಗೆ ಜಂಕ್ ಫುಡ್ ಗಳು ಜಾಸ್ತಿ ಮೊರೆ ಹೋಗ್ತಾರೆ, ಇನ್ಸ್ಟೆಂಟ್ ಫುಡ್ ಗಳು ಜಾಸ್ತಿ ಹೋಗ್ತಾರೆ. ಬಟ್ ಈ ಎಲ್ಲ ಚಾಲೆಂಜಸ್ ಮಧ್ಯ ನಾವು ಸಾತ್ವಿಕ ಆಹಾರ, ಆರೋಗ್ಯಕರವಾಗಿರುವಂತ ಆಹಾರವನ್ನ ನಾವು ಹೇಳ್ತಾನೆ ಇರ್ತೀವಿ. ಬಟ್ ಜನರು ಎಷ್ಟು ಮಟ್ಟಿಗೆ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ತಮ್ಮ ಜೀವನ ಚೆನ್ನಾಗಿರ್ಬೇಕು, ಅವರ ಆರೋಗ್ಯ ಯಾಕಂದ್ರೆ ಅವ್ರ ಕೈಯಲ್ಲೇ ಇದೆ. ಈಗ 12 ವರ್ಷಗಳಲ್ಲಿ ನಾವು ನೋಡ್ತಾ ಹೋದಾಗ
40 ವರ್ಷ ಮೇಲ್ಪಟ್ಟವರಿಗೆ ಕಾಯಿಲೆಗಳ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಯಾಕಂತಂದ್ರೆ ಸಾಕಷ್ಟು ಜನ ಎಕ್ಸ್ಪರ್ಟ್ಸ್ ಗಳು ಹೇಳ್ತಾರೆ ನಾವು 40 is equal to 60 ಅಂತ ಹೇಳ್ತಾರೆ. ಸೊ ಯಾಕಂದ್ರೆ 60 ಇರೋರೆಲ್ಲ ಈಕ್ವಲ್ ಟು 40 ಬಂದ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರ ಲೈಫ್ ಸ್ಟೈಲ್ ಎಲ್ಲ ಚೆನ್ನಾಗಿತ್ತು. ಇದು ರಿವರ್ಸ್ ಕೇಸ್ ಆಗ್ತಾ ಇದೆ. ಅಂದ್ರೆ ಅಷ್ಟು ಕ್ರೂಷಿಯಲ್, ಅಷ್ಟೊಂದು ಎಚ್ಚೆತ್ಕೊಳ್ಬೇಕಾಗಿರುವಂತಹ ಅನಿವಾರ್ಯತೆ ನಿರ್ಮಾಣ ಆಗಿದೆ ಬಿಕಾಸ್ ಆಫ್ ಲೈಫ್ ಸ್ಟೈಲ್. ಎಲ್ಲದಕ್ಕೂ ಕಾರಣ ತಾವು ಹೇಳ್ತಾ ಇದ್ರಿ ಲೈಫ್ ಸ್ಟೈಲ್ ಕಾರಣ ಅಂತ ಹೇಳಿ. ಇನ್ನು ಡಯಾಬಿಟಿಸ್ ಬಗ್ಗೆ ಮಾತಾಡೋದಿರ್ತಾರೆ, ಒಂದು 10 ಮನೆಗಳಲ್ಲಿ ಮಿನಿಮಮ್ 7 ಮನೆಗಳು ಡಯಾಬಿಟಿಸ್ ಪೀಡಿತರಾಗಿರ್ತಾರೆ. ಇದಕ್ಕೆ ಮೂಲ ಕಾರಣ ಏನಿರ್ಬೋದು ಸರ್ ತಮ್ಮ ಒಂದು ಅನಾಲಿಸಿಸ್ ಪ್ರಕಾರ? ಮೂಲ ಕಾರಣ ಆಹಾರದ್ದು ಮತ್ತೆ ಸ್ಲೀಪ್ ಕಡಿಮೆ ಇರುವಂತದ್ದು, ಆಮೇಲೆ ಫುಡ್ ಇದೆಯಲ್ಲ, ಫುಡ್ನು ಈ ಬೇರೆ ಬೇರೆ ತರ ಫುಡ್ಗಳನ್ನ ತಿನ್ನೋದ್ರಿಂದ ಈ ತರ ಆಗುವಂಥದ್ದು. ಆಮೇಲೆ ಮಿನಿಮಮ್ ಶುಗರ್ 140 mg/dl ಇರ್ಬೇಕು, 140 ನಾರ್ಮಲ್ ಆಗಿರೋಂಥದ್ದು. ಬಹಳ ಜನಕ್ಕೆ ಈ ಶುಗರ್ ಬಂದಿದೆ ಅಂತ ಗೊತ್ತೇ ಇರಲ್ಲ. ಬಹಳ ಜನಕ್ಕೆ ಏನಾದ್ರೂ ಕುಸಿದು ಬಿದ್ದಾಗ ಹೈಪೋಗ್ಲೈಸಿಮಿಯಾ ಅಥವಾ ಹೈಪರ್ ಗ್ಲೈಸಿಮಿಯಾ, ಜಾಸ್ತಿ ಶುಗರ್ ಆದಾಗ ಅಥವಾ ಕಡಿಮೆ ಶುಗರ್ ಆದಾಗ ಜಾಸ್ತಿ ಜನ ಏನಾದ್ರೂ ಆದ್ರೆ ಮಾತ್ರ ಬರ್ತಾರೆ ಹಾಸ್ಪಿಟಲ್ಸ್ಗೆ. ಮತ್ತೆ ಬಹಳ ಜನಕ್ಕೆ ಶುಗರ್ ಇದೆ ನಿಮ್ಗೆ ಅಂತ ಹೇಳಿದ್ರು ಅವರು ಅದನ್ನ ಇಲ್ಲ ಅಂತಾನೆ ಡಿನೈ ಮಾಡ್ತಾರೆ. ನಾವು ಬಡವರು, ನಮ್ಗೆ ಯಾಕೆ ಶುಗರ್ ಬರುತ್ತೆ, ಅಥವಾ ಮಗು ನನ್ಗೆ ಯಾಕೆ ಶುಗರ್ ಬರುತ್ತೆ ಅಂತಾರೆ. ಯೂಶುವಲಿ ಜನಕ್ಕೆ ಚೆಕ್ಕೇ ಮಾಡಲ್ಲ. ಆ ಶುಗರ್ ಬಂದಿರೋರಿಗೆ ಮಿನಿಮಮ್ ಏನಾದ್ರೆ ಬೇಸಿಕ್ ಮೆಡಿಸಿನ್ಸ್ ನ ತಗೊಳ್ಳುವಂತದ್ದು ಅವಶ್ಯಕತೆ ಇರುತ್ತೆ. ಈ ಸ್ಲಮ್ ಅಲ್ಲಿ ಇರೋಂಥವ್ರು ಬಹಳ ಜನ ನೆಗ್ಲೆಕ್ಟ್ ಮಾಡ್ತಾರೆ. 10 ರೂಪಾಯಿ 15 ರೂಪಾಯಿಗೆ ಮೆಡಿಸಿನ್ ಸಿಗುತ್ತೆ, ಬಟ್ ತಗೊಳ್ಳೋದೇ ಇಲ್ಲ. ಅವಾಗಲೇ ಹೇಳ್ತಾ ಇದೆ ನಿಮ್ಗೆ ಆಯುಷ್ಮಾನ್ ಭಾರತ್ ಬಗ್ಗೆ ಹೇಳ್ತಾ ಇದೆ. ಆಯುಷ್ಮಾನ್ ಭಾರತ್ ಭಾರತ ಸರ್ಕಾರದ ಒಂದು ಸ್ಕೀಮ್ ಅದು. ಆಯುಷ್ಮಾನ್ ಭಾರತ್ ಪ್ರತಿಯೊಬ್ಬ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸೊಸೈಟಿಲಿ ಅವರಿಗೆ 3 ಲಕ್ಷದಿಂದ 5 ಲಕ್ಷದವರೆಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇನ್ಸೂರೆನ್ಸ್ ಸಿಗುತ್ತೆ. ಮತ್ತು ಆಯುಷ್ಮಾನ್ ಭಾರತ್ ಕಾರ್ಡ್ ಅಂತಾನೆ ಕೊಡ್ತಾರೆ. ಆಯುಷ್ಮಾನ್ ಭಾರತ್ ಮತ್ತು ಆರೋಗ್ಯ ಕರ್ನಾಟಕ 2 ಜಂಟಿ ಸಹಭಾಗಿತ್ವದಲ್ಲಿ ನಡೆಯುವಂತ ಒಂದು ಕಾರ್ಯಕ್ರಮ. ನೀವು ಯಾವ್ದಾದ್ರು ಗೌರ್ಮೆಂಟ್ ಹಾಸ್ಪಿಟ್ಲು, ಡಿಸ್ಟಿಕ್ ಹಾಸ್ಪಿಟ್ಲು ಅಥವಾ ತಾಲೂಕು ಹಾಸ್ಪಿಟ್ಲು ಅಥವಾ PHC ಅಲ್ಲಿನೂ ಅದರದ ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನ ಮಾಡ್ಕೊಡ್ತಾರೆ. ಅದು ಎಲ್ರಿಗೂ ಅದಂತದ್ದು. ಏನಂದ್ರೆ ಎಲ್ಲ ಬೇರೆ ಬೇರೆ ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲಿನೂ ಫ್ರೀ ಆಫ್ ಕಾಸ್ಟ್ ಅಲ್ಲಿ 3 ಲಕ್ಷದಿಂದ 5 ಲಕ್ಷವರೆಗೂ ತಗೊಳ್ಳೋಂಥದ್ದು ಸರ್ಕಾರದ ಒಳ್ಳೆ ಯೋಜನೆ. ಮತ್ತೆ ಅದನ್ನ ಜನ ಸದುಪಯೋಗ ಪಡಿಸ್ಕೋಬೇಕು. ಮತ್ತೆ ಪ್ರೈವೇಟ್ ಇನ್ಸೂರೆನ್ಸ್ ಇದೆ, ಪ್ರೈವೇಟ್ ಇನ್ಸೂರೆನ್ಸ್ ಮಾಡ್ಕೋಬಹುದು. ಓಕೆ, ಅಂದ್ರೆ ಈ ಡಯಾಬಿಟಿಸ್ ಇಂದ ಆಗುವಂತ ಕಾಂಪ್ಲಿಕೇಶನ್ ಸರ್, ಯಾಕಂದ್ರೆ ಒಂದ್ ಕಡೆ ಮಾನಸಿಕ ಒತ್ತಡದಿಂದ ಡಯಾಬಿಟಿಸ್ ಬಂತಂದ್ರೆ ಇನ್ ಡಯಾಬಿಟಿಸ್ ಬೇರೆ ಬೇರೆ ಯಾವೆಲ್ಲ ಕಾಯಿಲೆಗಳು ಬರ್ಬೋದು? ಡಯಾಬಿಟಿಸ್ ಇಂದ ಕಿಡ್ನಿ ಎಫೆಕ್ಟ್ ಆಗುವಂತದ್ದು. ಕಿಡ್ನಿ ಸೀರಮ್ ಕ್ರಿಯಾಟಿನ್ ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಬಹಳಷ್ಟು ಜನಕ್ಕೆ ಡಯಾಬಿಟಿಕ್ ಇರೋರಿಗೆ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಕಿಡ್ನಿಯಿಂದ ಬೇರೆ 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 ಅಂಗಾಂಗಗಳ ನ್ಯೂನತೆಗಳಾಗುತ್ತೆ ಇದ್ರಂಥದ್ದು. ಮತ್ತೆ ಈಗ BP ಇಂದ ಹೈಪರ್ ಟೆನ್ಷನ್ ಇಂದ ಕಾರ್ಡಿಯಾಕ್ ಪ್ರಾಬ್ಲಮ್ ಶುರು ಆಗುತ್ತೆ. ಈ ತರದ ಅಂಗವೈಕಲ್ಯಗಳು ಆಗಂತದ್ದು. ಆಮೇಲೆ ಕಿಡ್ನಿಯಿಂದಾನೇ ಡಯಾಲಿಸಿಸ್ ಮಾಡೋದು ಕಾಸ್ಟ್ ಆಗುತ್ತೆ. ಬಿಕಾಸ್ ಆಫ್ 10 ರೂಪಾಯಿ ಮೆಡಿಸಿನ್ಸ್ ತಗೊಳಕ್ಕೆ ಡಯಾಬಿಟಿಕ್ ಆಗದೆ ಇರೋದ್ರಿಂದ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ಸ್ ಶುರು ಆಗುತ್ತೆ. ಮಿನಿಮಮ್ 140 mg/dl ಇರಬೇಕು. ಬಟ್ ಬಹಳ ಜನ ಏನಂದ್ರೆ HbA1c ಅಂತ ಒಂದು ಟೆಸ್ಟ್ ಇರುತ್ತೆ. ಬಿಫೋರ್ 3 months ಏನಿತ್ತು ನಮ್ ಶುಗರ್ ಲೆವೆಲ್ ಅಂತ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ, ಅಂದ್ರೆ ಈಗ ತಾವು ತಮ್ಮ ಹತ್ರ ಏನ್ ವೆಹಿಕಲ್ ಇದೆ, ಅದು ನಿಮ್ಮ ಕಾರ್ ಏನಿದೆ, ಆಂಬುಲೆನ್ಸ್ ತರನೇ, ಅಂದ್ರೆ ಅಲ್ಲಿ ಏನೇನ್ ಫೆಸಿಲಿಟಿಗಳು ಕೊಡ್ತಾರೆ? ಫಾರ್ ಎಕ್ಸಾಂಪಲ್, ನೀವು ಒಂದು 10 ಜನ ಬಂದು ನಮಗೆ ತೀರಾ ಬಡವರು ಅಥವಾ ಬಡವರ್ಗದ ಒಂದು ಬಡಾವಣೆಗಳಲ್ಲಿ ಹೋಗಿ ನೀವು ಹೆಲ್ತ್ ಚೆಕಪ್ಸ್ ಎಲ್ಲ ಮಾಡಬೇಕು ಅಂತಂದ್ರೆ ಅವ್ರಿಗೆ ಏನೇನೆಲ್ಲ ವ್ಯವಸ್ಥೆಗಳನ್ನ ಫೆಸಿಲಿಟಿಗಳನ್ನ ತಾವು ಕೊಡ್ತಾರೆ? ಇಲ್ಲ, ನಮ್ಮ ಕಾರಲ್ಲಿ ಕಂಪ್ಲೀಟ್ ಆಗಿ ಶುಗರ್ ಮಷಿನ್ ಇದೆ. RBS ರ್ಯಾಂಡಮ್ ಗ್ಲೂಕೋಸ್ ಮಾಡೋದಕ್ಕೆ ಶುಗರ್ ಮಷಿನ್ ಇದೆ, ಗ್ಲೂಕೋಮೀಟರ್ ಮತ್ತೆ ಥರ್ಮೋಮೀಟರ್, ಆಮೇಲೆ ಆಕ್ಸಿಜನ್ ಕಾನ್ಸಂಟ್ರೇಷನ್ ಮಷಿನ್. ನಮ್ ಕಂಪ್ಲೀಟ್ ಆಗಿ ಆ ಗಾಡಿ ಒಳಗಡೆ ಕಂಪ್ಲೀಟ್ ಆಗಿ ಇನ್ಬಿಲ್ಟ್ ಒಂದು ಬ್ಯಾಟ್ರಿ ಫಿಕ್ಸ್ ಮಾಡಿದೀವಿ. ಅದ್ರಲ್ಲಿ ಜೊತೆಲಿ ಟಿವಿನ ಇದೆ, 32 inch ಟಿವಿ ಇದೆ. ಆಮೇಲೆ ಯಾರಿಗಾದ್ರೂ ಆಕ್ಸಿಜನ್ ಬೇಕಾಗಿದ್ರೆ ಅಲ್ಲೇ ಪ್ಲಗ್ ಪವರ್ ಸಪ್ಲೈ ಇದೆ, ಆಕ್ಸಿಜನ್ ಕೊಡ್ತೀವಿ, ನೆಬುಲೈಸೇಷನ್ ಕೊಡ್ತೀವಿ. ಇವನ್ ಬೇಸಿಕ್ ಟೆಸ್ಟ್ ಅನ್ನ HbA1c ಟೆಸ್ಟ್ ಅನ್ನು ಮಾಡ್ತಿರ್ತೀವಿ. ಇದು ಅನುಕೂಲ ಆಗುತ್ತೆ ತುಂಬಾ ಜನಕ್ಕೆ. ಓಕೆ, ಅಂತಂದ್ರೆ ಈಗ ಎಮರ್ಜೆನ್ಸಿ ಟೈಮಲ್ಲಿ ಸಾಕಷ್ಟು ಜನ ಏನ್ ಅನ್ಕೋತಾರೆ, ಇಟ್ಸ್ ಲೈಕ್ ಒಂದು ಆಂಬ್ಯುಲೆನ್ಸ್ ತರ ಇದೆ ಅಂತ ಹೇಳಿ ನಿಮಗೆ ಕಾಲ್ ಮಾಡಿದ್ರೆ ನೀವು ಅವ್ರಿಗೆ ಯಾವ ರೀತಿ ಸರ್ವಿಸ್ ಕೊಡ್ತೀರಿ, ಅಥವಾ ಯಾವ ರೀತಿ ಅವ್ರನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟಲೈಸ್ ಮಾಡಿಸ್ತೀರಾ, ಅಥವಾ ಎಮರ್ಜೆನ್ಸಿ ಟೈಮಲ್ಲಿ ಹೇಗಿರುತ್ತೆ? ಇಲ್ಲ, ಎಮರ್ಜೆನ್ಸಿ ಸರ್ವಿಸಸ್ ನಮ್ದಿಲ್ಲ. ಪ್ರೈಮರಿ ಕೇರ್ ನ ಕೊಡುವಂತ ಅಷ್ಟೇ ಮಾತ್ರ. ಅವ್ರ ಮನೆಗೆ ಹೋಗಿ ಅಥವಾ ಯಾರು ಅಸಹಾಯಕರು ಇರ್ತಾರೆ, ತುಂಬಾ ಕಡು ಬಡವರು ಇರ್ತಾರೆ ಮಾತ್ರ ಈ ಸರ್ವಿಸ್ ಅನ್ನು ಕೊಡ್ತಾವೆ. ಇದು ಯಾರು ಅಫೋರ್ಡಬಲ್ ಇರ್ತಾರೆ ಅವರಿಗೆ ಮಿನಿಮಮ್ ಚಾರ್ಜಸ್ ಅನ್ನ ಮಾಡ್ತಾ ಇದೀವಿ. ಓಕೆ, ಹಾಗೆ ಒಂದು ಕಾಲ್ ಇದೆ. ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್, ತಮ್ಮ ಹೆಸರು ಯಾವ? ಗೋಪಾಲ್ ಸರ್. ಓಕೆ, ಓಕೆ, ಬಳ್ಳಾರಿಯಿಂದ ಸರ್. ಹೇಳಿ ಸರ್. ಸರಿ ಸರ್, ಡಾಕ್ಟರ್ ಹತ್ರ ಮಾತಾಡಿ. ಹೇಳಿ ಸರ್. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಏನಿಲ್ಲ, ನಂದು 48 ಸರ್ ಏಜ್. ನೈಟ್ ಸ್ವಲ್ಪ ಇದ್ದಕ್ಕಿದ್ದಂಗೆ ಹೆಚ್ಚಾಗ್ತದೆ, ಸ್ವಲ್ಪ ಗಾಬರಿ ಆದಂಗಾಗಿ ನಿದ್ದೆ ಬರೋದಿಲ್ಲ ಸರ್. ಯಾವಾಗಿಂದ ಹಿಂಗ ಆಗ್ತಾ ಇದೆ ಸರ್? ಈಗ ಬಹಳ 2-3 ವರ್ಷ ಆಯ್ತು ಸರ್ ಹಿಂಗ ಆಗಕ್ಕೆ. ಏನ್ ಕೆಲಸ ಮಾಡ್ತೀರಾ ಸರ್? ನಾನು ಇದು ಪ್ರೈವೇಟ್ ಕಂಪನಿಯಲ್ಲಿ ಸಣ್ಣ ಕ್ಲರ್ಕ್ ಸರ್. ಓಕೆ 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 ಓಕೆ. ನೀವು ಏನಂದ್ರೆ ಪ್ರತಿದಿನ ನಿದ್ರೆ ಎಷ್ಟಾಗುತ್ತೆ ನಿಮ್ಗೆ? ಸರ್ ಅದೇ ಈಗ ನೈಟ್ ಮಕ್ಕೊಂಡಿರ್ತೀನಿ, ಸ್ವಲ್ಪ ಕನಸು ಜಾಸ್ತಿ ಬೀಳ್ತಾವ ಸರ್. ಅದು 12:30, 1 ಗಂಟೆ ಇಲ್ಲ 2 ಗಂಟೆ ಎತ್ತರ ಆಗ್ಬಿಡ್ತದೆ. ಓಕೆ ಓಕೆ. ಸ್ವಲ್ಪ ಗಾಬರಿ ಆದಂಗ ಆಗ್ತದೆ ಸರ್ ಅದು. ಹಂಗಾಗಿ ನಿದ್ದೆ ಬರುತ್ತೆ ಸರ್. ಮತ್ತೆ 1 hour ನಾನು ಅದು
ಅಪಾನ ವಾಯುಮೂತ್ರ ಏನೋ ಮಾಡ್ತಾರೆ ಸರ್, ಅದು ಮಾಡ್ಕೊಂಡು BP ಏನಾದ್ರು ಚೆಕ್ BP ಎಲ್ಲ ಚೆಕ್ BP ಮತ್ತೆ ಶುಗರ್ ಚೆಕ್ ಮಾಡಿಸಿದ್ರ? BP ಇದೆ ಸರ್, ಮಾತ್ರೆ ತಗೋತಾ ಇದೆ ಸರ್. ಓಕೆ ಬಿಕಾಸ್ ಆಫ್ BP ಇಂದನೂ ಆಗುತ್ತೆ. ಮತ್ತೆ ಏನಂದ್ರೆ ನೀವು ಪ್ರತಿದಿನ ಕನಿಷ್ಠ ಅಂದ್ರೆ 6 ಅವರ್ಸ್ ನಿದ್ರೆ ಮಾಡಬೇಕು. ನಿದ್ರೆ ಬರ್ತಾ ಇಲ್ಲ ಅಂತಂದ್ರೆ ಯೋಗ, ವಾಕಿಂಗ್, ಪ್ರಾಣಾಯಾಮ ಮಾಡೋದ್ರಿಂದ ಮತ್ತೆ ಅದರ ನಿದ್ರೆ ಚೆನ್ನಾಗಿ ಬರುತ್ತೆ. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ, ಹೇಳಿ ತಮ್ಮ ಹೆಸರು, ಯಾವರಿಂದ? ನಾವು ಚೆರಗೇಟ ಅಂತ ಸರ್. ಏನ್ ಹೆಸರು? ನಮ್ಗೆ ಪ್ರಾಬ್ಲಮ್ ಇದೆ, ಕಿಡ್ನಿ ಪ್ರಾಬ್ಲಮ್, ಅದೇ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತೆ. ಓಕೆ, ಅದಕ್ಕೆ ತೋರಿಸ್ದು ಎಲ್ಲಿ ಬರ್ಬೇಕು ಸರ್ ನಿಮ್ಮ ಹಾಸ್ಪಿಟಲ್ ಅಂದ್ರೆ? ಈಗ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಯಾವಾಗ ಹೇಳಿದಾರೆ ಡಾಕ್ಟರ್ ನಿಮ್ಗೆ? ಒಂದು ವಾರ ಆಯ್ತು ಸರ್ ಚೆಕಪ್ ಮಾಡಿ. ಓಕೆ, ಏನ್ ಹೇಳಿದಾರೆ ಡಾಕ್ಟರ್? ಡಯಾಲಿಸಿಸ್ ಮಾಡ್ಬೇಕಂತ ಹೇಳಿದಾರ ಅಥವಾ ಏನಾದ್ರು ಮೆಡಿಸಿನ್ಸ್ ಕೊಟ್ಟಿದಾರ ನಿಮ್ಗೆ? ಏನು ಹೇಳಿಲ್ಲ, ಮೆಡಿಸಿನ್ ಕೊಟ್ಟಿದ್ದಾರೆ, ಮಾತ್ರೆಗಳು. ಹಾ ಒಂದು ವಾರ ತಗೊಂಡು ನೋಡಿ ಅಂದ್ಬಿಟ್ಟು. ಹಾ ಅದಕ್ಕೆ ನೀವು ಸೀರಿಯಸ್ ಅಂತ ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ಮಾಡ್ತೀವಿ ಸರ್. ಇಲ್ಲ, ಅದೇ ಮಾತ್ರೆನ ಈಗ ಏನ್ ಕೊಟ್ಟಿದಾರೆ ಅದೇ ಮಾತ್ರೆನ ಕಂಟಿನ್ಯೂ ಮಾಡ್ಬೇಕು. ಅದಕ್ಕೆ ಸಂಬಂಧಪಟ್ಟದ್ದು ಆಹಾರ ವಿಹಾರ, ಊಟ ಪಥ್ಯ ಮಾಡುವಂತದ್ದು. ಓಕೆ. ನೀವು ಯಾವ ಊರಿಂದ ಕಾಲ್ ಮಾಡ್ತಾ ಇರೋದು? ನಾವು ಚೆರಗೇಟ ಅಂದ್ಬಿಟ್ಟು ಸರ್. ಅಲ್ಲ, ಯಾವ ಊರು? ಬೆಂಗಳೂರು. ಬೆಂಗಳೂರಾ? ಓಕೆ ಓಕೆ ಓಕೆ, ಸರಿ. ಡೀಟೇಲ್ಸ್ಗಳು ನಿಮಗೆ ವೆಬ್ಸೈಟ್ ಅಲ್ಲೂ ಇವ್ರ ಡೀಟೇಲ್ಸ್ ಇದೆ, ಡಾಕ್ಟರ್ ಸುನೀಲ್ ಅವ್ರದ್ದು. ಸರ್, ನಿಮ್ಮ ವೆಬ್ಸೈಟ್ ಡೀಟೇಲ್ಸ್ ಏನಾದ್ರು ಇದೆಯಾ? ಹಾ, ನಮ್ದು ಗೂಗಲ್ ಮಾಡಿದ್ರೆ ಸಿಗುತ್ತೆ. ಗೂಗಲ್ ಅಥವಾ ಫೇಸ್ಬುಕ್ ಅಲ್ಲಿ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅಥವಾ ಡಾಕ್ಟರ್ ಆನ್ ವೀಲ್ಸ್ ಅಂತ ನೀವು ಕಾಂಟ್ಯಾಕ್ಟ್ ಮಾಡಿ ಸರ್ಚ್ ಮಾಡಿದ್ರೆ ನಮ್ಮ ನಂಬರ್ ಸಿಗುತ್ತೆ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಅದಕ್ಕೆ ಸಂಬಂಧಪಟ್ಟಿದ್ದು ಸರ್ಕಾರದಿಂದ ಸಾಕಷ್ಟು ಫೆಸಿಲಿಟೀಸ್ ಇದೆ. ಕಿದ್ವಾಯಿ, KC ಜನರಲ್ ಅಲ್ಲಿ ಈಗ ಕಿಡ್ನಿಗೆ ಸಂಬಂಧಪಟ್ಟಿದ್ದ ಡಯಾಲಿಸಿಸ್ ಸೆಂಟರ್ ಇದೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಸ್ಪೆಷಲಿಸ್ಟು ಇದ್ದಾರೆ. ಮತ್ತೆ ಸರ್ಕಾರನ ಈವ್ನಿಂಗ್ ಕ್ಲಿನಿಕ್ಸ್ ಶುರು ಮಾಡಿದೆ. ಓಕೆ, ಅದರ ಸದ್ಬಳಕೆನ ತಾವೆಲ್ಲರೂ ಕೂಡ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ ತಮ್ಮ ಹೆಸರು, ಯಾವರಿಂದ? ನಮಸ್ತೆ ಸರ್, ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಬರ್ತದೆ. ನನ್ನ ಹೆಸರು ಜಯಶ್ರೀ ಅಂತ ಸರ್, ಹುಬ್ಬಳ್ಳಿಯಿಂದ ಸರ್. ಹುಬ್ಬಳ್ಳಿಯಿಂದ. ಹೇಳ್ರಿ ಮೇಡಮ್, ಏನ್ ಪ್ರಶ್ನೆ? ಹ್ಞೂ ಸರ್, ನಾನು ಡಾಕ್ಟರ್ ಹತ್ರ ಮಾತಾಡಿ. ಹೇಳಿ ಅಮ್ಮ. ನಮಸ್ತೆ ಡಾಕ್ಟ್ರೆ. ನಮಸ್ಕಾರ. ಡಾಕ್ಟರ್, ನನ್ನ ಪ್ರಾಬ್ಲಮ್ ಏನಂದ್ರೆ ಹುಬ್ಬಳ್ಳಿಯಿಂದ ಕಾಲ್ ಮಾಡ್ತಾ ಇದ್ದೇನೆ ಸರ್. ನನ್ಗೆ ಲಂಗ್ಸ್ ಪದೇ ಪದೇ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಇವಾಗ SDM ಬಳಿ ತೋರಿಸಿದ್ದೇನೆ ಡಾಕ್ಟ್ರೆ, ಬಟ್ ಅದು ತುಂಬಾ ಇನ್ಫೆಕ್ಷನ್ ಆಗಿದೆ ಲಂಗ್ಸ್. ಅದನ್ನ ರಿಮೂವ್ ಮಾಡ್ಬೇಕು ಅಂತ ಇದ್ದಾರೆ ಸರ್. ಓಕೆ, ಯಾವಾಗಿಂದ ಹೇಳಿದ್ದೀನ? ಇವಾಗ ಒಂದು ವಾರ ಆಯ್ತು. ಒಬ್ಬ ಡಾಕ್ಟರ್ ರಿಮೂವ್ ಮಾಡ್ಬೇಕು ಅಂತಾರೆ, ಬಟ್ ಒಬ್ರು ಡಾಕ್ಟರ್ ಏನ್ ಹೇಳ್ತಾರೆ, ಇವಾಗ ಸದ್ಯ 1 ಮಂತ್ ತನಕ ಒಂದು ಟ್ಯಾಬ್ಲೆಟ್ ಕೊಟ್ಟಿರ್ತೇನೆ, ಆ ಟ್ಯಾಬ್ಲೆಟ್ ತಗೊಂಡ್ ನೋಡಿ ಅದಕ್ಕೇನಾದ್ರೂ ನಿಂಗೆ ಸ್ವಲ್ಪ ಲಂಗ್ಸ್ ಇನ್ಫೆಕ್ಷನ್ ಅಲ್ಲಿ ಏನಾದ್ರೂ ಸ್ವಲ್ಪ ಕಡಿಮೆ ಆದ್ರೆ ಡಾಕ್ಟರ್ ಇದು ಆಪರೇಷನ್ ಏನ್ ಬೇಡಮ್ಮ ಅಂತಾರೆ. ಒಬ್ಬ ಡಾಕ್ಟರ್ ಹೇಳ್ತಾರೆ ಆಪರೇಷನ್ ಮಾಡ್ಬೇಕು, ಒಬ್ರು ಬೇಡ ಅಂತಾರೆ. ಏನ್ ಮಾಡ್ಬೇಕು ಕನ್ಫ್ಯೂಷನ್ ಇದೆ ಡಾಕ್ಟರ್. ಇಲ್ಲ, ಗೊತ್ತಾಯ್ತು. ಚೆಸ್ಟ್ ಎಕ್ಸ್ರೇ ಏನಾದ್ರು ಮಾಡಿಸಿದ್ರೇನಮ್ಮ? ಹೌದು ಸರ್, ಎಕ್ಸ್ರೇ ಮಾಡಿಸಿದಾಗ ಅದ್ರಲ್ಲಿ ಏನ್ ಸರಿಯಾಗಿ ಕಂಡು ಬಂದಿಲ್ಲ ಸರ್. ಬರೀ ಇನ್ಫೆಕ್ಷನ್ ಆಗಿದೆ ಅಂತ ಅಷ್ಟೇ ಗೊತ್ತಿದೆ. ಮತ್ತೆ CT ಸ್ಕ್ಯಾನ್ ಮಾಡಿಸಿದಾಗ ಅದರಲ್ಲಿ ತುಂಬಾ ಇನ್ಫೆಕ್ಷನ್ ಆಗಿದೆ, ಫಸ್ಟ್ ಫಾರ್ಮ್ ಆಗಿದೆ ಅಂತ ಹೇಳ್ತಾರೆ. ಇಲ್ಲ, ಈಗ ಏನ್ ಮಾಡ್ತಾರೆ, ಅದಕ್ಕೆ ಲಂಗ್ಸ್ಗೆ ಪಾರ್ಟ್ಲಿ ಲಂಗ್ಸ್ ಅನ್ನ ತೆಗಿತಾರೆ, ಹೊರತಾಗಿ ಫುಲ್ ಲಂಗ್ಸ್ ಏನ್ ಕಟ್ ಮಾಡಲ್ಲ ಅಥವಾ ಆಪರೇಷನ್ ಮಾಡೋದೇ ಇಲ್ಲ. ಹಾಗಾಗಿ ನೀವು ನಿಮ್ಗೆ ಗೊತ್ತಿರುವಂತ ಫ್ಯಾಮಿಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನಿಮ್ ಕನ್ಫ್ಯೂಷನ್ ಇರುತ್ತೆ, ಒಬ್ರು ಹೇಳ್ತಾರೆ ಸರ್ಜರಿ ಮಾಡಿಸಿ ಅಂತ, ಇನ್ನೊಬ್ರು ಹೇಳ್ತಾರೆ ಬೇಡ ಅಂತ. ಒಬ್ಬರೇ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಪದೇ ಡಾಕ್ಟರ್ಸ್ನ ಚೇಂಜ್ ಮಾಡಬಾರ್ದು. ಆಮೇಲೆ ಅದೇ ವಾಸಿ ಆಗುವಂತ ಕಾಯಿಲೆ ಅದೇನು ಮೇಜರ್ ಕಾಯಿಲೆ ಇರುವಂತದ್ದಲ್ಲ. ಓಕೆ, ಥ್ಯಾಂಕ್ ಯು. ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹಲೋ. ಹೇಳಿ ಸರ್, ಯಾವರಿಂದ? ಸರ್, ಬಿಜಾಪುರ ಸರ್. ಬಿಜಾಪುರ. ಓಕೆ, ಹೇಳ್ರಿ, ಏನ್ ಪ್ರಶ್ನೆ? ನಮ್ಮ ಮನೆ ಡಿಲಿವರಿ ಆಗಿತ್ತು ಸರ್, 4 ತಿಂಗಳ ಆಗಿತ್ತು ಸರ್. 4 ತಿಂಗಳ ಆಗ್ತದ. ಅವ್ರ ಡಿಲಿವರಿ ಟೈಮ್ BP ಸ್ವಲ್ಪ ಹೆಚ್ಚಿತ್ತು ಸರ್. ಅದು BP ಹೆಚ್ಚು ಕಡಿಮೆ ಆಗ್ತದ. ಅದು ಏನು ಕಮ್ಮಿ ಆಗತ್ತ? ಇಲ್ಲ, ಕಡಿಮೆ ಆಗುತ್ತೆ. ಅದು BP-ಗೆ ಮಾತ್ರೆ ಕೊಟ್ಟಿದಾರ ಡಾಕ್ಟ್ರು? BP ಮಾತ್ರೆ ಕೊಟ್ಟರು ಸರ್. ಅದ್ರ ಕಂಟಿನ್ಯೂ ಮಾಡ್ಬೇಕು. ಉಪ್ಪನ್ನ ಕಡಿಮೆ ಮಾಡ್ಬೇಕು ಫುಡ್ ಅಲ್ಲಿ. ಉಪ್ಪ ಕಡಿಮೆ ತಿನ್ಬೇಕು. ಹೌದೌದು, ವಾಕಿಂಗ್ ಹೋಗ್ಬೇಕು ಪ್ರತಿದಿನ. ವಾಕಿಂಗ್ ಅಥವಾ ಯೋಗ ಮಾಡುವಂತದ್ದು. ಆಮೇಲೆ ಆಯಿಲ್ ಫುಡ್, ಸ್ಪೈಸಿ ಫುಡ್ಸ್ ಅನ್ನ ತಿನ್ಬಾರ್ದು. ಹೌದು, ಖಾರದ ಪದಾರ್ಥ ತಿನ್ಬಾರ್ದು. ಕಡಿಮೆ ತಿನ್ಬೇಕು, ಅದರಿಂದ ಸರಿ ಹೋಗುತ್ತೆ. ಅದೇ ಕಾಲಲ್ಲಿ ಊತ ಇದೆ ಏನಾದ್ರು? ಕಾಲಲ್ಲಿ ತಂಪಾತ ಅಂತ ಹೇಳ್ತಾರೆ ಕಾಲು. ಅಲ್ಲಲ್ಲ, ಕಾಲ್ ದಪ್ಪ ಆಗಿದ್ದು, ಬಾವು ಬಂದದ್ದು ಏನ್ರ ಐತೇನ? ಇಲ್ಲ ಸರ್, ಬಾವೇನ್ ಆಗಿಲ್ಲ ಸರ್. ಬರೀ ತಂಪಾಗತ್ತ ಅಂತ ಹೇಳ್ತಾರೆ ಸರ್. ಅದ್ರದಿಂದ ಏನ್ ತೊಂದ್ರೆ ಆಗಲ್ಲ. ಮತ್ತೆ ನೀವ್ ಏನಂದ್ರೆ BP ನ ಚೆಕ್ ಮಾಡಿಸ್ಬೇಕು.
ಪದೇ ವೀಕ್ಲಿ ಒನ್ಸ್ನ ಚೆಕ್ ಮಾಡಿಸಿ ಮೊದ್ಲು ಎಷ್ಟಿತ್ತು ಇವಾಗ ಎಷ್ಟಿತ್ತು ಅಂತ ಹತ್ತಿರ ಡಾಕ್ಟರ್ನ ಭೇಟಿ ಆಗ್ಬೇಕು. ಓಕೆ, ಥ್ಯಾಂಕ್ ಯು. ಹಾಗೆ ಸರ್, ಇನ್ನು ಸಾಕಷ್ಟು ಜನರು ಹೇಳ್ತಿರೋ ಮಲ್ಟಿಪಲ್ ಆರ್ಗನ್ಸ್ಗಳು ಡ್ಯಾಮೇಜಸ್ಗಳಾಗಿರುತ್ತೆ. ಕಿಡ್ನಿ ಡಯಾಲಿಸಿಸ್ ಆಗಿರ್ಬೋದು, ಅಥವಾ ಅವ್ರು ಇನ್ನೊಬ್ರು ಲಂಗ್ಸ್ ಅಂತ ಹೇಳ್ತಾ ಇದ್ರು. ಅಂದ್ರೆ ಈ ಕಾರಣಗಳು, ಲೇಡಿಯವ್ರು ಮಹಿಳೆಯರೊಬ್ರು ಮಾತಾಡಿದ ಹುಬ್ಳಿಯಿಂದ ಕಾಲ್ ಮಾಡಿದವರಿಗೆ, ಅವ್ರಿಗೆ ಯಾವುದೇ ರೀತಿ ಸ್ಮೋಕಿಂಗ್ ಆಗಿರಲಿ, ಡ್ರಿಂಕ್ಸ್ ಆಗಲಿ ಯಾವುದೂ ಆಗಿಲ್ಲ, ಬಟ್ ಸಹಜವಾಗಿ ಲಂಗ್ಸ್ಗಳು ಡ್ಯಾಮೇಜಸ್ಗಳಾಗೋದು ಏನು ಕಾರಣದಿಂದ ಆಗ್ಬೋದು? ಟ್ರೀಟ್ಮೆಂಟ್ಸ್ಗಳು ಅದಕ್ಕೆ ಏನು ಸಜೆಸ್ಟ್ ಮಾಡ್ತಾರೆ? ಬಹಳ ಜನಕ್ಕೆ ಬ್ರಾಂಕಿಯಲ್ ಅಸ್ತಮಾ ಅಂತಾರೆ. ಬಿಕಾಸ್ ನಾವು ಈ ಮೆಟ್ರೋ ಸಿಟಿಯಲ್ಲಿ ಡೆಲ್ಲಿ ತಗೊಂಡ್ರೆ ತುಂಬಾ ಪೊಲ್ಯೂಷನ್ ಇರುವಂತದ್ದು, ಬೆಂಗಳೂರಿನ ಅದೇ ರೀತಿ ಇರುವಂತದ್ದು, ಪೊಲ್ಯೂಷನ್ ತುಂಬಾ ಜಾಸ್ತಿ ಆಗ್ತದೆ. ಗಿಡ ಮರ ಜಾಸ್ತಿ ಕಡಿಮೆ ಇರೋದ್ರಿಂದ ಈ ತರದ್ ಆಗ್ತಾ ಇದೆ ಬಹಳ ಜನಕ್ಕೆ. ಅದಕ್ಕೆ ಏನಂದ್ರೆ ಮಾಸ್ಕ್ ಹಾಕುವಂತದ್ದು, ಆಮೇಲೆ ಈ ಕರ್ದ ಪದಾರ್ಥ ಸ್ಪೈಸಿ ಫುಡ್ಸ್ ಅನ್ನ ತಿಂದಿರೋಂಥದ್ದು ಅವಾಯ್ಡ್ ಮಾಡುವಂಥದ್ದು. ಅದಕ್ಕೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಿರೋಂಥದ್ದು ಈಗ ಲಂಗ್ಸ್ ಡ್ಯಾಮೇಜ್ ಆಗೋದಕ್ಕೆ ಕಾರಣ, ಮೇಜರ್ ಕಾರಣ ಪೊಲ್ಯೂಷನ್. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟದ್ದು ಫುಡ್ ಹ್ಯಾಬಿಟ್ಸ್ ಅನ್ನ ಕಂಪ್ಲೀಟ್ಲಿ ಚೇಂಜ್ ಮಾಡ್ಕೋಬಹುದು. ಹಾಗೆ ಒಂದು ಕಾಲ್ ಇದೆ. ನಮಸ್ಕಾರ, ಹೇಳಿ ಸರ್, ತಮ್ಮ ಹೆಸರು ಯಾವರಿಂದ? ಹೇಳ್ರಿ ಸರ್, ಏನ್ ಪ್ರಶ್ನೆ? ಏನಾಗಿದೆ? ಎಡಗಣ್ಣಾಗ ನೀರ್ ಹೋಗ್ತದೆ. ಎಷ್ಟು ವಯಸ್ಸು ನಿಮ್ಗೆ? ನೀವು ವಯಸ್ಸು ಎಷ್ಟು ಸರ್? 62. ಓಕೆ, ಡಾಕ್ಟರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಬಹಳ ಜನಕ್ಕೆ ಇದು 60 ಆದ್ಮೇಲೆ ವಯೋಸಹಜ ಬರುವಂತ ಇದು ಕಾಯಿಲೆ. ಕಣ್ಣಿಗೆ ಏನಂದ್ರೆ ಒಂದೇ ಕಣ್ಣಿಗೆ ಹೋಗುತ್ತಾ ನೀರ್ ಬರ್ತಾರಂತ ಕಣ್ಣಲ್ಲಿ? ಅದಕ್ಕೆ ತೋರ್ಸಿದ್ರ ಎಲ್ಲಾದ್ರು? ಕರೆಕ್ಟ್. ಏನಾದ್ರೆ 60 ವರ್ಷ ಆದ್ಮೇಲೆ ಸಹಜವಾಗಿ ಬರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಡಾಕ್ಟರ್ನ ಭೇಟಿಯಾಗಿ, ಮತ್ತೆ ಇದು ಎಲ್ಲದಕ್ಕೂ ಕಾರಣ ಏನಂದ್ರೆ ನೀವು ಅದಕ್ಕೆ ಸ್ಪೆಕ್ಟ್ ಹಾಕುವಂತದ್ದು, ಆಮೇಲೆ ಡಸ್ಟ್ ಅಲ್ಲಿ ಹೋಗದೆ ಇರುವಂತದ್ದು ನೋಡ್ಕೋಬೇಕು. ಮತ್ತೆ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ಸ್ ಏನಿಲ್ಲ, ಅದಕ್ಕೆ ಸರ್ಜರಿನೇ ಮಾಡಿಸ್ಬೇಕಾಗಿರುವಂತದ್ದು. ಕೃತಕ ಕೈಕಾಲುಗಳ ಜೋಡಣೆಗೆ ತಾವು ಸಹಾಯ ಮಾಡ್ತೀರಿ ಅಂತ ಹೇಳಿ, ಏನಿದು ಕಾನ್ಸೆಪ್ಟ್? ಜೈಪುರ್ ಲಿಮ್ಸ್ ಅಂತ. ಜೈಪುರ್ ಲೆಗ್ಸ್ ಅಂತ. ಜೈಪುರ್ ಲಿಮ್ಸ್ ಅಂದ್ರೆ ತುಂಬಾ 12 ವರ್ಷ ಮಕ್ಕಳಿಂದ 60 ವರ್ಷ ಏಜ್ ಆದವರಿಗೆ ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಜೈಪುರ್ ಲಿಮ್ಸ್ ನ ಕೊಡ್ತಾರೆ. ಕೆಲವರಿಗೆ ಕೈ ಇಲ್ಲಿವರೆಗೆ ಇರುತ್ತೆ, ಬೇರೆ ಬೇರೆ ಯಾವ್ದಾದ್ರು ಆಕ್ಸಿಡೆಂಟ್ ಆಗಿ ಅಥವಾ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಾಗ ಕೈ ಕಟ್ಟಾಗಿರುವಂತದ್ದು, ಕಾಲ್ ಕಟ್ಟಾಗಿರುವಂತದ್ದಕ್ಕೆ ಆರ್ಟಿಫಿಷಿಯಲ್ ಲಿಮ್ಸ್ ನ ಕೊಡ್ತಾ ಇದ್ದೀವಿ. ಸುಮಾರು 4-5 ವರ್ಷದಿಂದ ಕೊಡ್ತಾ ಇದೀವಿ. ಅದಕ್ಕೆ ಕೆಟಗರಿ ಬಂದ್ಬಿಟ್ಟು 12 ವರ್ಷದಿಂದ 60 ವರ್ಷದವರೆಗೆ, ಮತ್ತೆ ಬಡವರಾಗಿರ್ಬೇಕು, ಅಸಹಾಯಕರು ಅಥವಾ ಎಕನಾಮಿಕ್ಲಿ ವೀಕರ್ ಸೆಕ್ಷನ್ ಆಗಿರೋರಿಗೆ ಕೊಡ್ತಾ ಇದೀವಿ. ಅದು ತುಂಬಾ ಜನಕ್ಕೆ ಏನಾಗುತ್ತೆ, ಕಾಲ್ ಇಲ್ದೇ ಇರೋದೇ ಒಂದು ಆರ್ಟಿಫಿಷಿಯಲ್ ಕಾಲ್ ಸಿಕ್ಕರೆ ಅವ್ರಿಗೆ ಅನುಕೂಲ ಆಗ್ಬಿಡುತ್ತೆ ಬಹಳ ಜನಕ್ಕೆ. ಆಮೇಲೆ ಕೈನೂ ಇರುತ್ತೆ. ಈ ತರದನ್ನ ಯಾರಾದ್ರೂ ಅಂತವ್ರು ಕಂಡು ಬಂದ್ರೆ ನಮ್ಮನ್ನ ಸಂಪರ್ಕ ಮಾಡಬಹುದು. ಓಕೆ, ಅಂತಂದ್ರೆ ವಿಶೇಷವಾಗಿ ಏನಂದ್ರೆ ಸಾಕಷ್ಟು ಜನರಿಗೆ ಸರ್ಕಾರ ಈಗಾಗಲೇ ಒಂದಿಷ್ಟು ಸ್ಕೀಮ್ಸ್ ಗಳನ್ನು ಕೊಟ್ಟಿದೆ, ಅಲ್ಲೂ ಸಹಿತ ಪಡೆಯೋದ್ರ ಜೊತೆಗೆ ತಮ್ಮ ಮೂಲಕ ಬರೋದ್ರಿಂದ ಏನಂತಂದ್ರೆ ಒಂದು ಫೈನಾನ್ಷಿಯಲ್ ಕಾಸ್ಟ್ಲಿ ಅಂತ ಏನಿರುತ್ತೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಅಂದ್ರೆ ಇದಕ್ಕೆ ಏನಾದ್ರೂ ಕಂಡೀಷನ್ಸ್ ಗಳು ಏನಾದ್ರು ಇದೆಯಾ? ಯಾಕಂದ್ರೆ ಒಬ್ಬ ಶ್ರೀಮಂತನಾಗಿರೋರು ಬರ್ಬೋದು, ಸಹಾಯ ಸಿಗುತ್ತೆ ಅಂತ ಹೇಳಿ, ಅಥವಾ ಬಡವರೇ ಮಾತ್ರ ಬರ್ಬೇಕು, ಅಥವಾ ಏನ್ ಕಂಡೀಷನ್ಸ್? ಇಲ್ಲ, ಶ್ರೀಮಂತರಿಗೆ ಬೇರೆ ಕಡೆ ಸಿಗುತ್ತೆ, ಮತ್ತೆ ಬಡವರಿಗೆ ನಾವು ಟಾರ್ಗೆಟ್ ಮಾಡಿರೋಂಥದ್ದು 100 ಪೀಪಲ್ಸ್ಗೆ ಪ್ರತಿ ವರ್ಷ ನಾವು ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಸೇರ್ಕೊಂಡು ಇದನ್ನ ಕಂಪ್ಲೀಟ್ ಆಗಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಾ ಇದ್ದೀವಿ. ಅಂದ್ರೆ ಇದನ್ನ ಹೆಂಗ್ ಸರ್ಜರಿ ಮೂಲಕ ಮಾಡ್ತಾರೆ ಅಥವಾ ಹೇಗೆ? ಇಲ್ಲ, ಸರ್ಜರಿ ಅಲ್ಲ, ಇದು ಆಲ್ರೆಡಿ ಏನಾಗಿದೆ, ಎಂಪುಟೇಷನ್ ಮಾಡಿರ್ತಾರೆ. ಈಗ ಡಯಾಬಿಟಿಕ್ ಇರ್ತಾರೆ, ಅವ್ರಿಗೆ ಡಯಾಬಿಟಿಕ್ ಅವ್ರಿಗೆ ಕಂಪ್ಲೀಟ್ ಆಗಿ ನೀವರೆಗೂ ತೆಗ್ದಿರ್ತಾರೆ. ಅಂತವ್ರಿಗೆ ಎಂಪುಟೇಷನ್ ಅವ್ರಿಗೆ ಒಂದು ಕಂಪ್ಲೀಟ್ ಆಗಿ ಸೆಟಪ್ ಇರುತ್ತೆ, ರೆಡಿಮೇಡ್ ಇರುತ್ತೆ. ಜಸ್ಟ್ ಇಷ್ಟು ಕಟ್ ಆಗಿರೋದು ನಮ್ಗೆ ಅವ್ರ ಫೋಟೋಸ್ ವಿಡಿಯೋಸ್ ಅನ್ನ ಕಳಿಸಿದ್ರೆ, ನಮ್ಮ ವಾಟ್ಸ್ಆಪ್ ನಂಬರ್ಗೆ ಅವ್ರ ಫೋಟೋಸ್ ವಿಡಿಯೋಸ್ ಕಳಿಸಿದ್ರೆ ಇವ್ರಿಗೆ ಕೈ ಕೊಡಕ್ ಆಗುತ್ತಾ ಅಥವಾ ಕೈಗೆ ಫಿಕ್ಸ್ ಮಾಡೋದಕ್ಕೆ ಅದಕ್ಕೆ ಸಂಬಂಧಪಟ್ಟದ ಸೈಜ್ ತಗೋತಾರೆ. ನಮ್ಮವ್ರೆ ಅವ್ರ ಮನೆಗೆ ಬಂದ್ಬಿಟ್ಟು ಸೈಜ್ ಅನ್ನ ತಗೊಂಡ್ಬಂದು ಹೋಗಿ ಅವ್ರಿಗೆ ಫಿಕ್ಸ್ ಮಾಡ್ತಾರೆ. ಮತ್ತೆ ನಾವೇ ಈ ಮೇಳನ ಮಾಡ್ತೀವಿ, ಜೈಪುರ್ ಲಿಮ್ಸ್ ಮೇಳ ಮಾಡ್ತೀವಿ, ಅಲ್ಲಿನೂ ಬಂದು ಅದನ್ನ ತಗೋಬಹುದು. ಓಕೆ, ಅಂದ್ರೆ ಸಹಜವಾಗಿ ಯಾವ ತಿಂಗಳಲ್ಲಿ ನಡೆಯುತ್ತದೆ ನೀವು ಮಾಡ್ತಾ ಇರುವಂತ ಕಾರ್ಯಕ್ರಮ? ನಾವು ಆಲ್ಮೋಸ್ಟ್ 50 ಪೀಪಲ್ಸ್ ಆಗ್ಬಿಟ್ರೆ ಅವ್ರಿಗೆ ನಾವು ಒಂದೇ ಜಾಗದಲ್ಲಿ ಹೇಳ್ತೀವಿ, ಅಂತ ಲೊಕೇಶನ್ ಬಂದು ಕಂಪ್ಲೀಟ್ ಆಗಿ ತಗೋಬಹುದು. ಇಲ್ಲ ಇಂಡಿವಿಜುವಲ್ಸ್ ಯಾರಾದ್ರೂ ಸಿಕ್ಕರೆ 1, 2, 3, 4 ಜನ ಇದ್ರೆ ಅಂತವ್ರಿಗೆ ಮನೆ ಬಾಗಿಲಿಗೆ ಹೋಗಿ ಸರ್ವಿಸ್ ಕೊಡ್ತಾ ಇರ್ತೀವಿ. ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಅಂಗಾಂಗ ದಾನಗಳ ಬಗ್ಗೆ ಸಾಕಷ್ಟು ಜಾಗೃತಿ ಮಾಡ್ತಾ ಇದೆ ಸರ್ಕಾರ, ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ. ಅಂದ್ರೆ ತಾವು ಇದರಲ್ಲೂ ಸಹಿತ ಹೊಸ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅಂಗಾಂಗದ ಒಂದು ಅವೇರ್ನೆಸ್ ಅಂತ ಹೇಳಿ. ಏನಿದು ಕಾನ್ಸೆಪ್ಟ್? ಈಗ ಆರ್ಗನ್ ಡೊನೇಷನ್, ಅಂಗಾಂಗ ದಾನ ಬಹಳ ಅಮೂಲ್ಯವಾಗಿರುವಂತದ್ದು. ಬಹಳ ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ. ಈಗ ನಾನು ನನ್ನ ಶರೀರನ ಡೊನೇಟ್ ಮಾಡಿದ್ದೀನಿ ಕಂಪ್ಲೀಟ್ ಆಗಿ. ನಾಳೆ ಏನಾದ್ರೂ ಸಾವನ್ನಪ್ಪಿದ್ರೆ ಅದನ್ನ ಮೆಡಿಕಲ್ ಕಾಲೇಜ್ಗೆ ಡೊನೇಟ್ ಮಾಡೋದಕ್ಕೆ ನನ್ನ ಶರೀರನ ನಾನು ಡೊನೇಟ್ ಮಾಡಿದ್ದೀನಿ. ಬಹಳ ಜನಕ್ಕೆ ಆಕ್ಸಿಡೆಂಟ್ ಆದಾಗ ಹರೀಶ್ ಶಾಂತನ್ ಅಂತ ಒಂದು ಸ್ಕೀಮ್ ಅನ್ನ ಮಾಡಿದ್ರು ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ. ಹರೀಶ್ ಶಾಂತನ ಸತ್ತಿರುವಾಗ ಅವನಿಗೆ ಇಮಿಡಿಯೇಟ್ ಆಕ್ಸಿಡೆಂಟ್ ಆದವನಿಗೆ ವಿಕ್ಟಿಮ್ಗೆ 1 ಲಕ್ಷ ರೂಪಾಯಿ ಕೊಡುವಂಥದ್ದು, ಅಥವಾ ಅದನ್ನ ವಿಕ್ಟಿಮ್ ಯಾರಿರ್ತಾನೆ ಅವ್ನು ಯಾರಾದ್ರೂ ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರೆ ಅವ್ನಿಗೆ ಸಹಾಯ ಮಾಡುವಂಥದ್ದು ಹರೀಶ್ ಶಾಂತನ್ ಅಂತ ಒಂದು ನಮ್ಮ ರಾಜ್ಯ ಸರ್ಕಾರ ಮಾಡಿತ್ತು.
ಆವಾಗ ಏನಾಗುತ್ತೆ, ಬಹಳ ಜನಕ್ಕೆ ಅಂಗಾಂಗ ದಾನ ಮಾಡಿದಾಗ ಅವ್ರಿಗೆ ಕಂಪ್ಲೀಟ್ ಆಗಿ ಬ್ರೈನ್ ಡೆಡ್ ಆದಾಗ ಅವ್ರಿಗೆ ಬೇರೆ ಬೇರೆ ಅಂಗಾಂಗಗಳನ್ನ ದಾನ ಮಾಡ್ಬೋದು. ಓಕೆ. ಆಮೇಲೆ ಈಗ ಅಂಗಾಂಗ ದಾನ ಮಾಡುವಂಥದ್ದು ಹೇರ್ನು ದಾನ ಮಾಡ್ಬೋದು, ಕಣ್ಣು ದಾನ ಮಾಡ್ಬೋದು, ಲಿವರು, ಕಿಡ್ನಿ, ಆಮೇಲೆ ಹೋಲ್ ಬಾಡಿನೂ ದಾನ ಮಾಡ್ಬೋದು. ಇದು ಬಹಳ ಜನಕ್ಕೆ ಗೊತ್ತಿಲ್ಲ. ಆರ್ಗನ್ ಡೊನೇಷನ್ ಅಂತ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಅಲ್ಲಿ ಎನ್ರೋಲ್ ಆಗಿ ನಿಮ್ದು ಒಂದು ರಿಜಿಸ್ಟ್ರೇಷನ್ ಕೊಡ್ತಾರೆ. ನೀವು ಹತ್ತಿರ ಮೆಡಿಕಲ್ ಕಾಲೇಜ್ಗೆ ಹೋಗಿ ಅಂಗಾಂಗ ದಾನಗಳನ್ನು ಮಾಡಬಹುದು. ಓಕೆ.